गणवित्तये सच्चिदानन्दरूपाय शिवाय ब्रह्मणे नमः। ब्रह्मेति व्यपदेशत्या विषयं यं प्रचक्ष्यते वेदान्तिनो जगन्मूलम् तं नमामि परं शिवम्। यस्योर्वि उद्भुताभासः षट्त्रिंशत्तत्त्वसञ्चयः निर्मलं शिवनामानं तं वन्दे चिन्महोदयम्। यद्भासाभासते विश्वं यत्सुखेनानुमोदते नमस्तस्मै गुणातीत विभवाय परात्मने। सदा शिवमुखाशेष तत्त्वोन्मेषविधायिने निष्कलङ्कस्वभावाय नमः शान्ताय शम्भवे। स्वेच्छाविग्रहयुक्ताय स्वेच्छावर्तनवर्तिने स्वेच्छाकृतत्रिलोकाय नमः सांभाय शम्भवे। यत्र विश्राम्यतीशत्वं स्वाभाविकमनुत्तमम् नमस्तस्मै महेशाय महादेवाय शूलिने। यामां सर्वलोकानां प्रकृतिं शास्त्रपारगाः तां धर्मचारीं शम्भोः प्रणमामि परां शिवाम्। यदा महेश्वरः शम्भुर्नामरूपाभिसंयुतः तस्यै मायास्वरूपायै नमः परमशक्तये। शिवाध्यादिसमुत्पन्न शाक्त्यतीतपरोत्तरां मातरं तां समस्तानां वन्दे शिवकरी शिवा। इच्छाज्ञानादिरूपेण या शम्भुर्विश्वभामिनी वन्दे तां परमानन्द प्रबोधलहरी शिवा। अमृतार्थं प्रपन्नानां या सुविद्याप्रदायिनी अहर्निशमहं वन्दे तामीशानमनोरमाम्। इति शिवस्तुति शक्तिस्तुति परिसमाप्तम्। ॐ शान्ति शान्ति शान्तिः। सद्गुरु श्री साधु निश्चलदास जी महाराज की जय। सद्गुरु श्री पंडित पीताम्बर जी महाराज की जय। सद्गुरु श्री शरणबसव स्वामी जी महाराज की जय। जय मंगलम जय नमः पार्वती पति शिव हर हर महादेव। ಇನ್ನೊಂದು ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮಿಗಳು ತಮ್ಮ ಬೋಧನೆಯನ್ನು ಪ್ರಾರಂಭಿಸಿದ್ದಕ್ಕೆ ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಈ ಪಾಠಕ್ಕೂ ಮುಂಚೆ ವೇದಘೋಷವನ್ನು ಅತ್ಯಂತ ಸುಶ್ರಾವ್ಯವಾಗಿ ನೆರವೇರಿಸಿಕೊಟ್ಟಂತ
ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಪ್ರಕಾಶ್ ಕಂಬಿ ಗುರುಗಳ ಶ್ರೀಪಾದಗಳಿಗೆ ಅನಂತ ಅನಂತ ಶರಣಾರ್ಥಿಗಳು. ಸಿದ್ಧಾಂತ ಶಿಖಾಮಣಿ, ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ ಸಾರ ಸಂಗ್ರಹ, ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಪ್ರವಚನ ಸಂಗ್ರಾಹಕರು, ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಗ್ರಂಥಮಾಲೆ ಮೈಸೂರು. ಇಲ್ಲಿ ಆದಿ ಜಗದ್ಗುರು ರೇಣುಕಾಚಾರ್ಯರು ಇಡೀ ವಿಶ್ವದ ಸಮಸ್ತ ಜೀವಿಗಳನ್ನು ನಿಮಿತ್ತ ಮಾಡಿಕೊಂಡು ಅಪಾರ ಮಹಿಮಾ ಸಂಪನ್ನನಾದ ಅಗಸ್ತ್ಯ ಮಹರ್ಷಿಯವರಿಗೆ ಈ ಒಂದು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅರ್ಥಾತ್ ವೀರಶೈವ ಲಿಂಗಾಯತ ಸಿದ್ಧಾಂತವನ್ನು ಬೋಧನೆ ಮಾಡ್ತಾ ಇದ್ದಾರೆ. ಆ ಸಿದ್ಧಾಂತ ಹೆಂಗ ಅವ್ರದ್ದು ಅಂತಂದ್ರೆ, ಈ ಕೃಷ್ಣ ಅರ್ಜುನರ ಸಂವಾದ ಯಾವ ರೀತಿ ಭಗವದ್ಗೀತೆಯ ಶ್ಲೋಕಗಳು ಕೃಷ್ಣ ಅರ್ಜುನರ ಸಂವಾದ ಇದಾವೆ, ಅದೇ ರೀತಿ ಇಲ್ಲಿ ರೇಣುಕ ಅಗಸ್ತ್ಯರ ಸಂವಾದ. ಇವ್ರದ್ದು ಯಾಕೆ ಅವಶ್ಯಕತೆ ಬಿತ್ತು, ರೇಣುಕರ ಅವತಾರ ಯಾಕೆ ಅವಶ್ಯಕತೆ ಬಿತ್ತು ಅನ್ನೋದು ಮೊದಲು ಚಂದ ತಿಳ್ಕೋಬೇಕು. ಒಬ್ಬೊಬ್ಬರ ಅವತಾರಕ್ಕೆ ಹಿಂದೆ ಒಂದೊಂದು ಕಾರಣ ಇರ್ತದೆ. ಶ್ರೀಕೃಷ್ಣನ ಅವತಾರ ಯಾಕಾಯ್ತು ಅಂತಂದ್ರೆ, ಭೂಮಿ ಮೇಲೆ ಅಧರ್ಮ ಹೆಚ್ಚಾಗಿದ್ದಕ್ಕೆ ಶ್ರೀಕೃಷ್ಣ ಅವತರಿಸಿ ಬರಬೇಕಾಯ್ತು. ರೇಣುಕರ ಅವತಾರ ಯಾಕೆ ಅಂತಂದ್ರೆ ಕನ್ಫ್ಯೂಷನ್ ಶಾಸ್ತ್ರಜ್ಞಾನ ಎಲ್ಲಾನು ತಿಳ್ಕೊಂಡು ಎಲ್ಲಾನು ಓದ್ಕೊಂಡ್ರು ಸಹಿತ ಒಬ್ಬೊಬ್ರು ಒಂದೊಂದು ಹೇಳ್ತಾರ. ಯಾವುದು ಖರೆ ತಿಳಿಬೇಕು, ಯಾವುದು ತಪ್ಪು ಅಂತ ನಮಗೇನು ಗೊತ್ತಾಗಲ್ಲಾಗ್ಯದ ಅಂತೇಳಿ ಅಗಸ್ತ್ಯ ಮಹರ್ಷಿ ಸಪ್ತ ಸಾಗರಗಳನ್ನ ಕುಡಿದು ಬಿಟ್ಟ. ಅದಕ್ಕೊಂದು ಕತಿ ಕಟ್ಟಿಬಿಟ್ರು. ಸಾಂಕೇತಿಕವಾಗಿ ಹೇಳಿದ ಮಾತದು. ಏನಪ್ಪ ಸಪ್ತ ಸಾಗರ ಯಾಕೆ ಕುಡಿದ ಅಗಸ್ತ್ಯ ಮಹರ್ಷಿ ಅಂದ್ರ, ಆ ಮಹರ್ಷಿಯ ಶಿಷ್ಯರು ಆ ಮಹರ್ಷಿಯ ಪೂಜಾ ಸಾಮಗ್ರಿಗಳನ್ನು ತಗೊಂಡು ಸಮುದ್ರ ದಂಡಿಗೆ ಇಟ್ಟು ತೊಳಿಲಕತ್ತಿದ್ರತ್ತ. ಆ ಸಮುದ್ರದ ಅಲೆ ಬಂದು ಆ ಎಲ್ಲ ಪೂಜಾ ಸಾಮಗ್ರಿಗಳನ್ನ ಏನ್ ಮಾಡ್ತು, ಎಳ್ಕೊಂಡು ಹೋಗ್ಬಿಡ್ತು. ಎಳ್ಕೊಂಡು ಹೋದ್ಮೇಲೆ ಅದು ಶಿಷ್ಯರು ಬಂದು ಹೇಳಿಬಿಟ್ರು, ಗುರುಗಳೇ ನಿಮ್ಮ ಪೂಜಾ ಸಾಮಗ್ರಿಗಳನ್ನ ಸಮುದ್ರ ಬಂದು ಎಲ್ಲ ಎಳ್ಕೊಂಡು ಹೋಗ್ಬಿಡ್ತು. ಅದಕ್ಕೆ ಅಂದಾಗ ಅವಾಗ ಅಗಸ್ತ್ಯ ಮಹರ್ಷಿಗೆ ಸಿಟ್ಟು ಬಂದ್ಬಿಡ್ತಂತ. ನನ್ನ ಪೂಜಾ ಸಾಮಗ್ರಿ ನೀನ್ ಹೆಂಗ್ ತಗೊಂಡಿ ಅಂತೇಳಿ 7 ಸಪ್ತ ಸಮುದ್ರಗಳನ್ನೆಲ್ಲ ಕುಡಿದು ಮತ್ ಪೂಜಾ ಸಾಮಗ್ರಿ ತರ್ಲಕ್ಕ. ಇದೇನಿದು ತಿಳಿಲಾರದ ತಿಳಿಗೇಡಿಗಳ ಸಲುವಾಗಿ ಹೇಳೋದಿದು. ಕಾಗಕ್ಕ ಗುಬ್ಬಕ್ಕನ ಕತಿಗಳು ಯಾರ ಸಲುವಾಗಿ ಇವು? ತಿಳಿಲಾರದ ತಿಳಿಗೇಡಿಗಳ ಸಲುವಾಗಿ ಇಂಥದ್ದು ಹೇಳ್ತಾರೆ. ಅಲ್ಲಿ ಏನದ ಸಪ್ತ ಸಾಗರ ಕುಡ್ದಾರ ಅಂತಂದ್ರೆ ವೇದ, ಆಗಮ, ಉಪನಿಷತ್ತು, ಶಾಸ್ತ್ರ, ಪುರಾಣ, ಇತಿಹಾಸ, ಶ್ರುತಿ, ಸ್ಮೃತಿ ಅವು ಏನದಾವ ಎಲ್ಲ ಶಾಸ್ತ್ರಗಳನ್ನ ಏನ್ ಮಾಡಿದ್ರು ಅಗಸ್ತ್ಯ ಮಹರ್ಷಿಗಳು ಅಧ್ಯಯನ ಮಾಡಿ ಅದರ ಅರ್ಥ ತಿಳ್ಕೊಂಡ್ರು. ಎಲ್ಲಾ ಶ್ಲೋಕಗಳ ಅರ್ಥ ತಿಳ್ಕೊಂಡ್ರು. ಹೆಂಗ ಇವರು ನಿಶ್ಚಲದಾಸರು 27 ಲಕ್ಷ ಶ್ಲೋಕಗಳನ್ನ ಅರ್ಥ ಮಾಡ್ಕೊಂಡಿದ್ರು, ಅದೇ ರೀತಿ ಅಗಸ್ತ್ಯ ಮಹರ್ಷಿಗಳು ಕೂಡ ಅವೇ ಶ್ಲೋಕಗಳ ಅರ್ಥವನ್ನು ಅವರು ಮಾಡ್ಕೊಂಡಿದ್ರು. ಆದ್ರೆ ಏನಾಗ್ಬಿಡ್ತು, ಸಿದ್ಧಾಂತಗಳಲ್ಲಿ ಒಂದು ಆತ್ಮನೇ ಬೇರೆ ಪರಮಾತ್ಮನೇ ಬೇರೆ ಅಂತೇಳಿ ದ್ವೈತ ಸಿದ್ಧಾಂತ, ಮತ್ತೆ ವಿಶಿಷ್ಟಾದ್ವೈತ ಸಿದ್ಧಾಂತ ಆತ್ಮ ಬೇರೆ ಪರಮಾತ್ಮ ಬೇರೆ ಅಂತಲ್ಲ, ಆತ್ಮ ಪರಮಾತ್ಮನಂತೆ ಅಂತ ಎರಡನೇದು. ಮುಂದೆ ಅದ್ವೈತ ಸಿದ್ಧಾಂತ ಆತ್ಮ ಪರಮಾತ್ಮ ಬೇರೆ ಅಲ್ಲ ಒಂದೇ ಅಂತ ಈ ರೀತಿ ಹೇಳಿ, ಮುಂದೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಲ್ಲಿ ಶಿವ ಶಕ್ತಿಯರು ಅಂತ ಯಾರಿಬ್ಬರು ಜೊತೆಯಾಗೇ ಇರ್ತಾರೆ ಬ್ರಹ್ಮಾಂಡ ಪಿಂಡಾಂಡದಲ್ಲಿ ಅಂತೇಳಿ ನಾನಾ ರೀತಿ ಸಿದ್ಧಾಂತಗಳು ಬಂದ್ಬಿಟ್ಟಾವ. ಈಗ ನಾನು ಯಾವ ಸಿದ್ಧಾಂತವನ್ನ ಸರಿ ಅಂತ ತಿಳ್ಕೊಳ್ಳಿ, ಯಾವ ಸಿದ್ಧಾಂತವನ್ನ ತಪ್ಪಂತ ತಿಳ್ಕೊಳ್ಳಿ ಅಂತೇಳಿ ಕನ್ಫ್ಯೂಸ್ ಆಗಿ ತಪಸ್ಸಿ ಕೂತ್ಬಿಟ್ಟ. ಎಲ್ಲ ಅಧ್ಯಯನ ಮಾಡಿದ ಮೇಲೆ
ಮುಂದೆ ಅವನಿಗೆ ತಿಳಿಸಿ ಹೇಳೋರು ಯಾರೂ ಇಲ್ದಂಗಾಯ್ತು. ಒಂದು ಕಡೆ ಹೋದ್ರೆ ಬರೀ ದ್ವೈತ ಹೇಳ್ತಾರೆ, ಒಂದು ಕಡೆ ಹೋದ್ರೆ ಬರೀ ಅದ್ವೈತ ಹೇಳ್ತಾರೆ, ಒಂದು ಕಡೆ ಹೋದ್ರೆ ವಿಶಿಷ್ಟ ಅದ್ವೈತ ಹೇಳ್ತಾರೆ. ಇದ್ರಾಗ ನಿರ್ಣಯ ಯಾವುದು? ಒಂದು ಕಡೆ ಹೋದ್ರೆ ಶಕ್ತಿ ವಿಶಿಷ್ಟ ಅದ್ವೈತ ಹೇಳ್ತಾರೆ. ಈ ನಾಲ್ಕರಾಗ ನಂದು ಯಾವುದು ಅಂತ ಕನ್ಫ್ಯೂಸ್ ಚಾಲು ಆಯ್ತು. ಆ ಕನ್ಫ್ಯೂಸ್ ಚಾಲು ಆದಾಗ ಇನ್ನು ನನಗೆ ಯಾರು ತಿಳಿಸಿ ಹೇಳೋರೇ ಇಲ್ಲ ಅಂತಂದ್ಮೇಲೆ ಮುಂದೆ ನಮ್ಗೆ ಯಾರು ಇಂಥ ವಿಷಯದಾಗ ಮುಂದುವರೆದವ್ರು ಯಾರು ಇಲ್ಲ ಅಂದಾಗ ದೇವರೇ ಗತಿ ಅಂತ ದೇವ್ರ ತಪಸ್ಸಿಗೆ ಕೂತು. ಅವಾಗ ಕೈಲಾಸದಾಗ ಶಿವನಿಗೆ ಇವನು ತಪಸ್ಸು ತಲುಪಿ ಅವ್ರೇನ್ ಮಾಡಿದ್ರು, ಭೂಲೋಕಕ್ಕೆ ಹೋಗಪ್ಪ ಅಗಸ್ತ್ಯ ಮಹರ್ಷಿಯ ಸಂಶಯಗಳ ನಿರ್ಣಯ ಒಂಥರ ನಿವಾರಣೆ ಮಾಡಿ ಹೋಗು ಅಂತೇಳಿ ಕಳಿಸ್ಕೊಡ್ತಾರೆ. ಅವಾಗ ಇವರು ರೇಣುಕರು ಬರ್ತಾರೆ. ಅದೇ ರೀತಿ ಇವರಂತ ಇನ್ನ ಉಳಿದ 5 ಮಂದಿ 4-5 ಮಂದಿ ಅದಾರ. ಆನಂದ, ವ್ಯಾಸ ಎಲ್ಲ ಬಹಳ ಮಂದಿ ಅದಾರ. ಅವರು ಒಂದು 5 ಮಂದಿ ಮಹರ್ಷಿಗಳು. 5 ಮಂದಿಗೂ ಇದೇ ರೀತಿ ಕನ್ಫ್ಯೂಷನ್ಸ್ ಇರ್ತಾವ. 5 ಮಂದಿಗೆ 5 ರೀತಿ ರೇಣುಕ, ಧಾರಕ, ಕಂಠಕರ್ಣ, ಧೇನುಕರ್ಣ, ವಿಶ್ವಕರ್ಣ ಅಂತ ಹೇಳಕ್ಕೆ ಅವ್ರು 5 ಮಂದಿ ಬಂದು 5 ಮಂದಿ ಮಹರ್ಷಿಗಳದ ಡೌಟ್ಸ್ ಕ್ಲಿಯರ್ ಮಾಡ್ತಾರೆ. ಅದು ಬೇಕಿದ್ರೆ ನಾಳೆ ಹೇಳ್ತೀನಿ. ಗೊತ್ತದಲ್ರಿ ನಿಮ್ಗೆ 5 ಮಹರ್ಷಿಗಳು ಮತ್ತು 5 ಜಗದ್ಗುರುಗಳು ಗೊತ್ತದ ಇಲ್ಲ? ಅದೇ ಮೂಲ ಪಂಚಾಚಾರ್ಯರು 5 ಮಹರ್ಷಿಗಳು, 5 ಮಂದಿ ಈಗ ಅಗಸ್ತ್ಯ ಮಹರ್ಷಿ ರೇಣುಕರಿಗೆ. ಇನ್ನು ಉಳಿದವರು ಇನ್ನ 5 ಆನಂದ ದದೀಚಿ ಅಂದ್ರೆ ಯಾವ ಗುರುಗಳು ಯಾವ ಮಹರ್ಷಿಗೆ ಹೇಳಿದ್ರಂತ, ಯಾವ ಜಗದ್ಗುರುಗಳು ಯಾವ ಮಹರ್ಷಿಗೆ ಉಪದೇಶ ಮಾಡಿದ್ರು ಅನ್ನೋದು ಗೊತ್ತದೇನು ಮಾಹಿತಿ? ಆ ಮಾಹಿತಿ ತಗೋಬೇಕು. 5 ಮಂದಿದು ಚರ್ಚೆಗಳಾಗ್ಯಾವ. 5 ಮಂದಿ ಡಿಸ್ಕಸ್ ಮಾಡ್ಯಾರ. ಆ ಡಿಸ್ಕಸ್ ಮಾಡಿದ ಶ್ಲೋಕಗಳನ್ನ ಏನ್ ಮಾಡಿದ್ರು, ಈ ಶಿವಯೋಗಿ ಶಿವಾಚಾರ್ಯರು ಅಂತ ಹೆಂಗ ಭಗವದ್ಗೀತೆ ಬರೆದು ಮಹಾಭಾರತದೊಳಗೆ ಸೇರಿಸಿದ್ರಲ್ಲ ವ್ಯಾಸ ಮಹರ್ಷಿಗಳು, ಅದೇ ರೀತಿ ಇಲ್ಲಿ ಏನ್ ಮಾಡ್ಯಾರ, ಈ ರೇಣುಕ ಅಗಸ್ತ್ಯರ ಮತ್ತು ಅವ್ರು ಉಳಿದ 5 ಮಂದಿ ಅವರೆಲ್ಲರ ಅನುಭವಗಳನ್ನ ತಗೊಂಡು ಇವ್ರೇನ್ ಮಾಡಿದ್ರು, ಶಿವಯೋಗಿ ಶಿವಾಚಾರ್ಯರು ಏನ್ ಮಾಡಿದ್ರು, ಆ ಶ್ಲೋಕಗಳನ್ನ ಸಂಗ್ರಹ ಮಾಡಿದರು. ಸಂಗ್ರಹ ಮಾಡಿ ಸಿದ್ಧಾಂತ ಶಿಖಾಮಣಿ ಅಂತ ಮಾಡಿದರು. ಅದು ಏನು ಉಪದೇಶ ಅದು ಅಂತಂದ್ರ, ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಅನ್ನೋವು ಇವು ಸಿದ್ಧಾಂತಗಳು, ಒಂದನ್ನು ಬಿಟ್ಟು ಇನ್ನೊಂದಿಲ್ಲ. ಎಲ್ಲವೂ ಸಾಧಕನ ಮೆಟ್ಟಿಲುಗಳು, ಸಾಧನೆಯ ಮೆಟ್ಟಿಲುಗಳು. ಮೊದಲ ಆರಂಭದಲ್ಲಿ ದ್ವೈತ, ನಮ್ಮಲ್ಲಿ ಶಟಸ್ಥಲ ಅಂತದಲ್ಲ, ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ. ಭಕ್ತ ಮಹೇಶ ತ್ಯಾಗಾಂಗ, ಪ್ರಸಾದಿ ಪ್ರಾಣಲಿಂಗಿ ಭೋಗಾಂಗ, ಶರಣ ಐಕ್ಯ ಯೋಗಾಂಗ. ಹಂಗ ಇಲ್ಲಿ ದ್ವೈತ ಸಿದ್ಧಾಂತದೊಳಗ ತ್ಯಾಗಾಂಗದ ವಿಷಯ ಅಂದ್ರೆ ಭಕ್ತ ಮಹೇಶ ಅಧ್ಯಯನ ಮಾಡುವಾಗ ತ್ಯಾಗಾಂಗ, ಮತ್ತೆ ವಿಶಿಷ್ಟಾದ್ವೈತ ಸಿದ್ಧಾಂತ ಎಲ್ಲಿ ಬರ್ತದ, ಭಕ್ತ ಮಹೇಶ ಮುಗಿಸಿ ಮ್ಯಾಲೆ ಯಾರು ಹೋಗ್ತಾರ ಅವರಿಗೆ ದ್ವೈತದ ಎಲ್ಲ ಶ್ಲೋಕಗಳು ಸಾರ್ಥಕ ಮಾಡಿಕೊಂಡು ಅರ್ಥ ಮಾಡ್ಕೊಂಡ್ಮೇಲೆ ಅವನು ವಿಶಿಷ್ಟಾದ್ವೈತಕ್ಕೆ ಮ್ಯಾಲೆ ಏರ್ಬೇಕಾಗ್ತದ. ಅದು ಪ್ರಸಾದಿ ಮತ್ತು ಪ್ರಾಣಲಿಂಗಿ ಸ್ಥಳ ಅಂದ್ರೆ ಭೋಗಾಂಗ ಅಂದ್ರೆ ಏನದು, ವಿಶಿಷ್ಟಾದ್ವೈತ ಸಿದ್ಧಾಂತದ ಎಲ್ಲ ಶ್ಲೋಕಗಳು ಅಲ್ಲಿ ಸಾರ್ಥಕ ಆಗ್ತವ. ಮುಂದೆ ಯೋಗಾಂಗದಲ್ಲಿ ಶರಣ ಮತ್ತು ಐಕ್ಯ ಸ್ಥಳ ಅಂತ ಏನದವ, ಅಲ್ಲಿ ಏನಾಗ್ತದ ಅಂತಂದ್ರೆ ಈ ಒಂದು ಅದ್ವೈತ ಸಿದ್ಧಾಂತದ ಜ್ಞಾನದ ವಿಷಯಗಳು, ಕರ್ಮ, ಉಪಾಸನೆ, ಜ್ಞಾನ. ಕರ್ಮಕಾಂಡ, ಉಪಾಸನ ಕಾಂಡ, ಜ್ಞಾನಕಾಂಡ. ತ್ಯಾಗಾಂಗ, ಭೋಗಾಂಗ, ಯೋಗಾಂಗ. ದ್ವೈತ, ವಿಶಿಷ್ಟಾದ್ವೈತ, ಅದ್ವೈತ. ಈ ರೀತಿ 3 ಬರ್ತಾವ. ಹೀಗಾಗಿ ಎಲ್ಲಾ ಸಾಧನೆಗಳು, ಜಗತ್ತಿನ ಎಲ್ಲಾ ಸಾಧನೆಗಳು ಏನದವ, ಮನುಷ್ಯನು ಆತ್ಮೋನ್ನತಿಗಾಗಿಯೇ ಅದಾವ. ಅವು ಏನದವ, ಇವನ ಆಧ್ಯಾತ್ಮ ಸಾಧನೆಯ ಮೆಟ್ಟಿಲುಗಳು ಅಂತ ರೇಣುಕರು ಉಪದೇಶ ಮಾಡುವುದಕ್ಕೆ ರೇಣುಕಾದಿ ಪಂಚಾಚಾರ್ಯರು ಬಂದು ಉಪದೇಶ ಮಾಡ್ತಾರೆ. 5 ಮಂದಿ ಯಾರಿಗೆ, ಮಹರ್ಷಿಗಳಿಗೆ 5 ಮಂದಿ ಉಪದೇಶ ಮಾಡ್ತಾರೆ. ಈ ಭೂಲೋಕದಾಗ ಅವ್ರು 5 ಮಂದಿ ಎಲ್ಲಿಂದ ಬರ್ತಾರಂದ್ರೆ ಶಿವನ 5 ಮುಖದಿಂದ ಉದ್ಭವರಾಗಿ ಬರ್ತಾರ. ಅವರು ಕೈಲಾಸದಾಗ ಶಿವನ 5 ಮುಖಗಳು, ಇಲ್ಲಿ ಭೂಲೋಕದೊಳಗ 5 ಲಿಂಗಗಳ ಮೂಲಕ ಉದ್ಭವ ಆಗಿ ಬರ್ತಾರ. ಬಂದು ಈ ತರ ಎಲ್ಲ ಉಪದೇಶ ಮಾಡ್ತಾರ.
ಅನಂತ ವಿಚಾರ. ನಿನ್ನೆ ತನಕ ಏನ್ ಮಾಡಿದೆವು? 7 ಶ್ಲೋಕಗಳು ಶಿವಸ್ತುತಿ. ಶಿವಯೋಗಿ ಶಿವಾಚಾರ್ಯರ ಆರಂಭದಲ್ಲಿ ಶಿವ ಮತ್ತು ಶಕ್ತಿಯರನ್ನ ಏನ್ ಮಾಡ್ತಾರ? ಸ್ತುತಿ ಮಾಡ್ತಾರೆ. ಶಿವನನ್ನ ಕುರಿತು ಸ್ತುತಿ ಮಾಡುವಲ್ಲಿ 7 ಶ್ಲೋಕಗಳು, ಶಕ್ತಿಯನ್ನು ಕುರಿತು ಸ್ತುತಿ ಮಾಡುವಲ್ಲಿ 5 ಶ್ಲೋಕಗಳು. ಒಟ್ಟು 12 ಶ್ಲೋಕಗಳ ಒಂದು ಅರ್ಥವನ್ನ ಹೇಳಿ ಮುಗಿಸಿವಿ ನಿನ್ನೆ. ಇವತ್ತೇನು ಹೇಳಿದ್ದೇವಪ್ಪ ಅಂತಂದ್ರೆ, ಒಂದೊಂದು ಶ್ಲೋಕ ನೀವು ವೇದಘೋಷ ಮಾಡುವಾಗ ಆ ಶ್ಲೋಕದ ಒಂದೊಂದು ಅಕ್ಷರ, ಒಂದೊಂದು ಶಬ್ದದ ಅರ್ಥ ತಿಳ್ಕೊಂಡು ಮಾಡಿದ್ರಿ ಅಂತಂದ್ರೆ ಪ್ರತಿನಿತ್ಯ ನೀವು ಈ ವೇದಘೋಷ ಮಾಡ್ಕೊತಿರ್ಬೇಕು. ಪ್ರತಿನಿತ್ಯ ಮಾಡ್ತಿರ್ಬೇಕು. ಮನಸ್ಸಿನೊಳಗೆ ಮಾಡ್ರಿ, ಬೆಳಿಗ್ಗೆ ಮಾಡ್ರಿ, ಸಾಯಂಕಾಲ ಮಾಡ್ರಿ. ಬಹಳ ಇದು ಶಿವಶಕ್ತಿ ಬಿಟ್ರೆ ಜಗತ್ತಿನಾಗ ಮತ್ತಿನ್ನೇನದರಿ? ಟೋಟಲ್ ಲಿಂಗ ಶಿವಶಕ್ತಿಯರ ಸಂಪುಟನೇ ಹೌದಾ ಅಲ್ಲ? ಮತ್ತೀಗ ಶಿವಶಕ್ತಿಯರನ್ನೇ ನಾವು ಒಂದು ಪೂಜೆ ಮಾಡೋದು, ಶಿವಶಕ್ತಿಯರನ್ನೇ ಉಪಾಸನೆ ಮಾಡೋದು, ಶಿವಶಕ್ತಿಯರದೇ ಜ್ಞಾನ ಪಡ್ಕೊಂಡೇವು ಅಂತಂದ್ರೆ ಎಲ್ಲ ತಿಳ್ಕೊಂಡಂಗೆ ಆಗ್ಬಿಡ್ತದೆ. ಅದಕ್ಕೆ ಶಿವಶಕ್ತಿಯರ ಉಪಾಸನೆ ಮಾಡ್ತಾ ಇರಬೇಕು, ಧ್ಯಾನ ಮಾಡ್ತಾ ಇರಬೇಕು, ಜಪ ಮಾಡ್ತಾ ಇರಬೇಕು. ಅದಕ್ಕೆ ಇಲ್ಲಿ ಒಂದನೇ ಶ್ಲೋಕ ಶಿವಸ್ತುತಿಯ ಪೈಕಿ ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಭಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಇದ್ರೊಳಗೆ ಶಬ್ದಾರ್ಥಗಳು ಬೇಕಾಗ್ಯಾವ ನಮಗೆ. ತ್ರೈಲೋಕ್ಯ ಅಂದ್ರೆ ಯಾವ್ಯಾವ ಲೋಕ? 3 ಲೋಕ. ಯಾವ 3 ಲೋಕ? ಸ್ವರ್ಗ, ಮರ್ತ್ಯ, ಪಾತಾಳ. ಸ್ವರ್ಗದಾಗ ಏನಿರ್ತದ? ಪುಣ್ಯ ಮಾಡಿದವರು ಸ್ವರ್ಗದಾಗಿರ್ತಾರೆ. ಪುಣ್ಯ ಮಾಡಲಾರ್ದೆ ಪಾಪ ಮಾಡಿದವರು ನರಕದಾಗಿರ್ತಾರೆ. ಮತ್ತ ಪಾಪ ಮುಗಿದ ಮೇಲೆ ಎಲ್ಲಿಗೆ ಬರ್ತಾರೆ? ಮತ್ತೆ ಲೋಕಕ್ಕೆ ಬರ್ತಾರೆ, ಮತ್ತೆ ಹೊಸ ಕರ್ಮ ಮಾಡ್ಲಿಕ್ಕೆ. ಪುಣ್ಯ ಮುಗಿದ ಮೇಲೆ ಮತ್ತೆ ಎಲ್ಲಿಗೆ ಬರ್ತಾರೆ? ಮತ್ತೆ ಲೋಕಕ್ಕೆ ಬರ್ತಾರೆ. ಮತ್ತೆ ಲೋಕಕ್ಕೆ ಬಂದು ಪಾಪ ಪುಣ್ಯ ತಯಾರು ಮಾಡಿಕೊಂಡು ಕೆಲವೊಬ್ಬರು ಸ್ವರ್ಗಕ್ಕೆ ಹೋಗ್ತಾರ, ಕೆಲವೊಬ್ಬರು ನರಕಕ್ಕೆ ಹೋಗ್ತಾರ. ಹಿಂಗಂದ ಕೂಡಲೇ ನಾವೇನು ತಿಳ್ಕೊತೀವಿ? ನಾವು ಭಾರಿ ಪುಣ್ಯ ಮಾಡೀವಿ, ನಾವು ಸ್ವರ್ಗಕ್ಕೆ ಹೋಗ್ತೀವಿ, ಉಳಿದವ್ರು ಎಲ್ಲರೂ ಪಾಪ ಮಾಡ್ಯಾರ, ಅದಕ್ಕೆ ನರಕಕ್ಕೆ ಹೋಗ್ತಾರ, ಹಿಂಗೆ ತಿಳ್ಕೊತೀವಿ. ಸ್ವರ್ಗ, ಮರ್ತ್ಯ, ಪಾತಾಳ 3 ಎಲ್ಲಿ ಅದಾವ? ಹೀಗೆ ನಮ್ಮಲ್ಲೇ ಅದಾವ. ನಿಮ್ಮ ಜೀವನದಾಗ ಕೆಲವೊಂದು ಅನುಕೂಲಗಳು ಅದಾವಿಲ್ಲ? ಭೋಗ ವಸ್ತುಗಳ ಅನುಕೂಲ ಅದ ಇಲ್ರಿ? ಹೊನ್ನು, ಹೆಣ್ಣು, ಮಣ್ಣು, ಅಧಿಕಾರ, ಪ್ರಚಾರ, ನಿಮ್ದೇ ಆದ ಒಂದೇನು ವಾಹನಗಳು ಏನೇನದಾವ, ಅನುಕೂಲಗಳು ಅದಾವಿಲ್ಲ ನಿಮಗೆ? ಮತ್ತ ಅವು ಸ್ವರ್ಗ ಅಲ್ಲೇನು? ಸ್ವರ್ಗ. ಮತ್ತ ಕೆಲವೊಂದು ಕೊರತೆಗಳು ಅದಾವ ಇಲ್ಲ? ಕೊರತೆಗಳೇನು? ಎಲ್ಲ ಓಟು ನಮ್ಮ ಬಲ್ಲಿ ಬಂದು ಕಾಲು ಹುಡ್ಕೊಂಡು ಬಿದ್ದದೇನು ಭೋಗ? ಇನ್ನ ಎಷ್ಟೊಂದು ಕೊರತೆಗಳದಾವ. ಆ ಕೊರತೆಗಳಿಗಾಗಿ ನಾವು ನರಕ ಅನುಭವಿಸ್ತೇವೆ ಇಲ್ಲ? ಇದೇ ತಿಳ್ಕೋಬೇಕು ನೋಡ್ರಿ. ನಮ್ಮದೇ ಸ್ವರ್ಗ, ನಮ್ಮದೇ ನರಕ, ನಮ್ಮೊಳಗೆ ಪಾಪ ಪುಣ್ಯ ಮಾಡ್ತಾ ಇದ್ದೀವಲ್ಲ, ಅದೇನು ಮರ್ತೆ. ಒಂದೇ 3 ಲೋಕ. ನಾವೇ ಪಾಪ ಮಾಡಿ ದುಃಖ ಅನುಭವಿಸುವವರು ನಾವೇ, ಪುಣ್ಯ ಮಾಡಿ ಸುಖ ಅನುಭವಿಸುವವರು ನಾವೇ. ಸುಖ ಅನುಭವಿಸುವಾಗ ಸ್ವರ್ಗ, ಪಾಪ ಅನುಭವಿಸುವಾಗ ನರಕ. ಪಾಪ ಪುಣ್ಯ ಮಾಡುವಾಗ ಮರ್ತ್ಯ ಲೋಕ, ಕರ್ಮ ಮಾಡಾಗ ಮರ್ತ್ಯರು. ಪಾಪದ ದುಃಖ ಅನುಭವಿಸುವಾಗ ನರಕವಾಸಿಗಳು, ಪುಣ್ಯದ ಸುಖ ಅನುಭವಿಸುವಾಗ ಸ್ವರ್ಗವಾಸಿಗಳು. ಇಷ್ಟದ ನೋಡಿ. ನಿಮ್ಮನ್ನು ಬಿಟ್ಟು ಅದ ಏನದು? ಏನಾರೆ ಯಾರ್ಯಾರ ಪಾಪಿಗಳು, ಯಾರ್ಯಾರ ಪುಣ್ಯವಂತರ ಹೊರಗಿನವ್ರಿಗೆ ಅನ್ನೋದಿರ್ತದ. ಹಿಂಗಾಗಿ 3 ಲೋಕ ಅರ್ಥ ಆಯ್ತಾ? 3 ಲೋಕಗಳಲ್ಲಿ ಸಂಪದಾಲೇಖ್ಯ. 3 ಲೋಕದೂ ಸಂಪತ್ತಾದ ಇಲ್ಲ? ಸ್ವರ್ಗದ್ದು ಸಂಪತ್ತದ, ನರಕದ್ದು ಸಂಪತ್ತದ. 2 ಆದ ಇಲ್ಲ? ಸ್ವರ್ಗದ ಸಂಪತ್ತು ಯಾವುದು? ನರಕದ ಸಂಪತ್ತು ಯಾವುದು?
ಸ್ವರ್ಗ ನರಕ ಅಂತ ಇಲ್ಲಿ ಸುಖಕ್ಕೆ ಅನುಕೂಲ ಆಗಂತ ಅದೆಲ್ಲ ವ್ಯವಸ್ಥೆಗಳು ಮತ್ತೆ ನರಕಕ್ಕೆ ಏನು ಕಾರಣ ಆಗ್ಯಾವ ಅವೆಲ್ಲ ವ್ಯವಸ್ಥೆಗಳನ್ನ ಅವಕ್ಕೆಲ್ಲ ಸಂಪದಗಳು ಅಂತಾರೆ. ಅವೆಲ್ಲ ಅಷ್ಟು ಎದ್ರ ಮೇಲೆ ನಡೆದವ? ಸುಖ ದುಃಖ, ಪಾಪ ಪುಣ್ಯ ಮಾಡೋದು, ಸುಖ ಅನುಭವಿಸೋದು, ದುಃಖ ಅನುಭವಿಸೋದು, ಇದೆಲ್ಲ ಎದರ್ಲಿಂತ ಒಳಗೆ ಆತ್ಮ ಅಂತ ಆದಿಲ್ಲ. ಆತ್ಮ ಎನ್ನುವ ಒಂದು ಭಿತ್ತಿಯ ಮೇಲೆ, ಸ್ಕ್ರೀನಿನ ಮೇಲೆ, ಟಿವಿ ಒಳಗೊಂದು ಸ್ಕ್ರೀನ್ ಅದ. ಆ ಸ್ಕ್ರೀನಿನ ಮೇಲೆ ಎಲ್ಲ ಸೀನ್ಗಳು ನಡೆದವು. ಭಿತ್ತಿ ಅಂದ್ರೆ ಸ್ಕ್ರೀನ್. ಅದಕ್ಕೆ ನಿಮ್ಮೊಳಗೆ ಆತ್ಮ ಏನದಲ್ಲ, ಆ ಆತ್ಮದಾಗ ಪಾಪ ಮಾಡೋದನ್ನು ಆತ್ಮ ಇದ್ದದ್ದಕ್ಕೆ ಮಾಡ್ಲಿಕ್ಕತ್ತೀರಿ, ಪುಣ್ಯ ಮಾಡೋದನ್ನು ಆತ್ಮ ಇದ್ದದ್ದಕ್ಕೆ ಮಾಡ್ಲಿಕ್ಕತ್ತೀರಿ, ಪಾಪದ ಫಲವಾದ ದುಃಖ ಅನುಭವಿಸ್ಲಿಕ್ಕತ್ತೀರಿ ಅಂದ್ರೆ ಅದು ಆತ್ಮ ಇದ್ದದ್ದಕ್ಕೆ ಅನುಭವಿಸ್ಲಿಕ್ಕತ್ತೀರಿ, ಪುಣ್ಯದ ಸುಖ ಅನುಭವಿಸ್ಲಿಕ್ಕತ್ತೀರಿ ಅಂದ್ರೆ ಅದು ಆತ್ಮ ಇದ್ದದ್ದಕ್ಕೆ ಅನುಭವಿಸ್ಲಿಕ್ಕತ್ತೀರಿ. ಎಲ್ಲ ಆತ್ಮ ಎನ್ನುವ ಪರದೆ ಮೇಲೆ ನಡೀತಾ ಇರೋಂಥ ಇವು ಲೀಲೆಗಳು. ಅದಕ್ಕೆ ಸಮುಲ್ಲೇಖನ ಭಿತ್ತಯೇ. ಈ ಎಲ್ಲ ಸಂಪದಗಳು ಏನಾಗ್ಯಾವತ್ತಂದ್ರೆ ಒಂದೇ ಭಿತ್ತಿ ಮೇಲೆ ನಡೆದವ. ಹೀರೋನ ಸೀನನು ಅದೇ ಪರದೆ ಮೇಲೆ, ವಿಲನ್ನಿನ ಸೀನನು ಅದೇ ಪರದೆ ಮೇಲೆ ನಡೆದವ. ಆತ್ಮ ಎನ್ನುವ ಪರದೆನೇ ಅವೆಲ್ಲದಕ್ಕೂ ಆಧಾರ ಆಗ್ಯದ. ಯಾವ ರೀತಿ ಪಿಂಡಾಂಡದೊಳಗೆ ಹಿಂಗದು ಮತ್ತು ಬ್ರಹ್ಮಾಂಡದ ಎಲ್ಲ 84 ಲಕ್ಷ ಜೀವರಾಶಿಗಳ ಸಮಷ್ಟಿ ಒಳಗೂ ಹಂಗೆ ನಾವು ಎಲ್ಲ ಕಡೆ ಆತ್ಮನೇ ಅದ, ಎಲ್ಲ ಕಡೆ ಪಾಪ ಪುಣ್ಯನೇ ಮಾಡ್ಲಿಕ್ಕತ್ತಾರ, ಎಲ್ಲ ಕಡೆ ಪುಣ್ಯವಂತರು ಸುಖ ಅನುಭವಿಸ್ಲಿಕ್ಕತ್ತಾರ, ಎಲ್ಲಿ ಪಾಪ ಮಾಡಿರ್ತಾರೆ ಅಲ್ಲಿ ದುಃಖ ಅನುಭವಿಸ್ಲಿಕ್ಕತ್ತಾರ. ಬ್ರಹ್ಮಾಂಡದಾಗ ಇದ್ದದ್ದೇ ಪಿಂಡಾಂಡದಾಗದ, ಪಿಂಡಾಂಡದಾಗ ಇದ್ದದ್ದೇ ಬ್ರಹ್ಮಾಂಡದಾಗ. ಸರ್, ಈಗ ಈ ಆತ್ಮ ಎನ್ನುವ ಪರದೆ ಅನ್ನೋದ್ರ ಬಗ್ಗೆ ಬದಲಿ ಬ್ರಹ್ಮ ಎನ್ನುವ ಪರದೆ ಅನ್ಬೋದ ಸರ್? ಆತ್ಮ ಬ್ರಹ್ಮ ಒಂದೇ. ಸರ್, ಅಲ್ಲ ಅನ್ಬೋದು, ನಾವು ಅನ್ಕೋಬಹುದಲ್ಲ ಸರ್? ಅನ್ಕೋಬಹುದು. ಈಗ ಒಂದು ಸಮುದ್ರದೊಳಗ ಒಂದು ಕೊಡ ಮುಳುಗಿಸಿಟ್ಟಿರಿ, ಕೊಡಕ್ಕೆ ಗಾಗರ್ ಅಂತೀರಿ, ಹೊರಗೆ ಸಮುದ್ರಕ್ಕೆ ಸಾಗರ್ ಅಂತೀರಿ. ಸಾಗರದೊಳಗಿನ ನೀರ ಗಾಗರದೊಳಗಿನ ನೀರ ಸೇಮ್ ಅದ, ಬೇರೆ ಬೇರೆ ಅವ. ಕೊಡದೊಳಗಿನ ನೀರಿಗೆ ಗಾಗರ್ಕ ಪಾನಿ ಅಂತೀರಿ, ಹೊರಗಿರೋ ನೀರಿಗೆ ಸಾಗರ್ಕ ಪಾನಿ ಅಂತೀರಿ. ಸಾಗರ್ಕ ಪಾನಿ ಗಾಗರ್ಕ ಪಾನಿ ಏನು ವ್ಯತ್ಯಾಸ? ಕ್ಯಾ ಫರಕ್ ಹೈ? ನೀವು ಆತ್ಮ ಅಂದ್ರು ಅದೇ, ಬ್ರಹ್ಮ ಅಂದ್ರು ಅದೇ. ನಿಮ್ಮ ಶರೀರದೊಳಗಿದ್ದದಕ್ಕೆ ಆತ್ಮ ಅಂತೀರಿ, ಎಲ್ಲಾ ಕಡೆ ಹೊರಗಿದ್ದದಕ್ಕೆ ಬ್ರಹ್ಮ ಅಂತೀರಿ, ಪರಮಾತ್ಮ ಅಂತೀರಿ. ನೀವು ಒಳಗಿದ್ದು ಅದೇ, ಹೊರಗಿದ್ದು ಅದೇ. ಬ್ರಹ್ಮ ಅನ್ಕೊಳಕ್ ಏನು ಅಂಜಿಕಿಲ್ಲ, ಏನು ಈಗ ನೀವು ಕೇಳೋ ಪ್ರಶ್ನೆ ಹೆಂಗದಂದ್ರ, ಆ ಅಂಗಡಿಯಾಗ ಪೇಡ ತಗೊಳಕ್ ಹೋಗಿವ್ರಿ, ಅದು ಒಂದಿಷ್ಟು ಶಾಂಪಲ್ ಕೊಡಪ್ಪ ಅಂತ ಕೇಳಿವಿ, ಈ ಶಾಂಪಲ್ಗೆ ಪೇಡ ಅನ್ಬೋದೇನ್ರಿ ಅಂತ ಅಂದಂಗದ ನೀವೀಗ. ಶಾಂಪಲ್ ಪೇಡ ಹೌದಾ ಅಲ್ಲ? ಎಲ್ಲ ಒಂದೇ. ಈಗ ಕೊಟ್ರೆಯವ್ರು ಕೇಳೋ ಕ್ವಶನ್ ಹೆಂಗದ ಅಂತಂದ್ರ, ಶಾಂಪಲ್ ಒಳಗಿನ ಪೇಡಕ್ಕ ಶಾಂಪಲ್ಗೆ ಪೇಡ ಅನ್ಬೋದೇನ್ರಿ ಅಂತ ಕೇಳ್ದಂಗ ಅದ. ಈಗ ಶಾಂಪಲ್ ಪೇಡ ಹೌದಲ್ರಿ ಕೊಟ್ರೆಯವ್ರುಗಳೇ? ಮತ್ತೆ ಬ್ರಹ್ಮ ಅಂದ್ರು ಅದೇ, ಶಾಂಪಲ್ ಅಂದ್ರು ಅದೇ, ಟೋಟಲ್ ಅಂದ್ರು ಅದೇ. ಹಿಂಗೆ ಎಲ್ಲ ಒಂದೇ ವಸ್ತು, ಅದ್ರಾಗ ಏನೋ ವ್ಯತ್ಯಾಸ ಇಲ್ಲ. ಹಿಂಗಾಗಿ ಏನಾಯ್ತು, ಈ ಲೈನಿನ ಅರ್ಥ ಗೊತ್ತಾಯ್ತಾ? ಭಿತ್ತಿ ಅಂತಂದ್ರ ಸ್ಕ್ರೀನ್, ಆತ್ಮ ಅಥವಾ ಪರಮಾತ್ಮ ಎನ್ನುವ ಒಂದು ಪರದೆಯ ಮೇಲೆ 3 ಲೋಕದ ಸಂಪದಗಳು ಅಂತಂದ್ರ ದೃಶ್ಯಗಳು ನಡೆದವ. ಯಾವುವು 3 ಲೋಕ ಅಂದ್ರ, ಪುಣ್ಯ ಮಾಡಿ ಸುಖ ಅನುಭವಿಸುವುದು ಒಂದು ದೃಶ್ಯ, ಪಾಪ ಮಾಡಿ ದುಃಖ ಅನುಭವಿಸೋದು ಇನ್ನೊಂದು ದೃಶ್ಯ, ಪಾಪ ಪುಣ್ಯ ಮಾಡುವ ಒಂದು ದೃಶ್ಯ. ಪಾಪ ಪುಣ್ಯ ಮಾಡೋದು ಮರ್ತ್ಯ ಲೋಕದೊಳಗ, ಪುಣ್ಯ ಮಾಡಿ ಸುಖ ಅನುಭವಿಸೋದು ಸ್ವರ್ಗ ಲೋಕದೊಳಗ, ಪಾಪ ಮಾಡಿ ದುಃಖ ಅನುಭವಿಸೋದು ನರಕ ಲೋಕದ. ಈ 3 ಲೋಕ, ಸ್ವರ್ಗ ಮರ್ತ್ಯ ಪಾತಾಳ ಎಂಬುವ 3 ಲೋಕಗಳ ದೃಶ್ಯಗಳು, ಸಂಪತ್ತುಗಳು ಅವು ಏನಾಗ್ಯಾವ ಒಂದೇ ಒಂದು ಗೋಡೆ ಮೇಲೆ, ಒಂದೇ ಗೋಡೆ ಮೇಲೆ. ಆ ಗೋಡೆ ಬೇರೆ ಬೇರೆ ಇಲ್ಲವೇ ಇಲ್ಲ. ಸ್ವರ್ಗಕ್ಕೂ ಅದೇ ಗೋಡೆ, ಮರ್ತ್ಯಕ್ಕೂ ಅದೇ ಗೋಡೆ, ದುಃಖಕ್ಕ ನರಕಕ್ಕೂ ಅದೇ ಗೋಡೆ. ಅದಕ್ಕೆ ತ್ರೈಲೋಕ್ಯ ಸಂಪದಾಲಯಕ್ಕೆ ಸಮುಲ್ಲೇಖನ ಭಿತ್ತಯೇ. ಎಲ್ಲದಕ್ಕೂ ಆಧಾರವಾಗಿರಂಥದ್ದು ಅದು ಗಾಡಿ.
ದುಃಖ ಮಾಡ್ಲಕ್ಕೂ ಆಧಾರ ಆಗ್ಯದ, ಪಾಪ ಮಾಡ್ಲಕ್ಕೂ ಆಧಾರ ಆಗ್ಯದ, ಪುಣ್ಯ ಮಾಡ್ಲಕ್ಕೂ ಆಧಾರ ಆಗ್ಯದ, ಸುಖ ಅನುಭವಿಸ್ಲಕ್ಕೂ ಆಧಾರ ಆಗ್ಯದ. ಪರಮಾಧಾರವಾದಂಥ ಗೋಡೆ. ಮತ್ತ ಸಹಜವಾಗಿ ಆ ಗಾಡಿ ಎಲ್ಲದಕ್ಕಿಂತ ದೊಡ್ಡದಿರ್ಬೇಕ? ಇಲ್ಲ. ಚಿತ್ರದಕ್ಕಿಂತ ಭಿತ್ತಿ ದೊಡ್ಡದಿರ್ಬೇಕ? ಏನು ಭಿತ್ತಿಗಿಂತ ಚಿತ್ರ ದೊಡ್ಡದಿರ್ತದ? ಭಿತ್ತಿ ದೊಡ್ಡದಿರ್ಬೇಕು. ಹಂಗ ಇದು ಸೀನ್ ಎಷ್ಟೇ ದೊಡ್ಡದಿದ್ರು ಸಹಿತ ಅದಕ್ಕಿಂತ ದೊಡ್ಡದು ಭಿತ್ತಿ. ಆ ಬ್ರಹ್ಮ ದೊಡ್ಡವಾದನ. ಮತ್ತೆ ಸೆಕೆಂಡ್ ಲೈನ್ ಏನದ? ಸತ್ ಚಿತ್ ಆನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಸದ್ರೂಪ ಅಂತಂದ್ರ ಎಲ್ಲಾದ್ರೊಳಗೂ ಎಲ್ಲಾ ಕಡೆ ಇದ್ದವ. ಸತ್ರೂಪ ಅಂತಂದ್ರೆ ಎಲ್ಲಾ ಕಡೆ ಇದ್ದವ. ಅವನು ಸಚ್ಚಿತ್ತಾನಂದ ಅಂದ್ರೆ ಎಲ್ಲಾ ಕಡೆ ಇದ್ದವ. ಕಲ್ಲಿನಾಗ ಕಲ್ಲಿನಂಗದನ, ಮಣ್ಣಿನಾಗ ಮಣ್ಣಿನಂಗದನ, ಜೀವಂತ ಇದ್ದವ್ರ ಬಳಿ ಜೀವಂತ ಇದ್ದಂಗದನ, ಸತ್ತ ಹೆಣದಾಗ ಹೆಣ ಇದ್ದಂಗದನ, ಸುಟ್ರ ಬೂದಿ ಹಂಗಾಗ್ಯಾನ, ಮಣ್ಣು ಮಾಡಿದ್ರ ಮಣ್ಣಾಗ್ಯಾನ. ಎಲ್ಲನೂ ಯಾವ್ದು ವಸ್ತು ಹೆಂಗದ ಹಂಗೆ ಅದ ನಾವು. ಮತ್ತ ಆ ವಸ್ತುಗಳು ಏನ್ ವ್ಯತ್ಯಾಸ ಅದನ್ನ ಅವನೊಳಗೆ ಏನು ವ್ಯತ್ಯಾಸ ಆಗಲ್ಲ. ಅವ ಹೆಂಗಿರ್ಬೇಕು ಹಂಗೆ ಇರ್ತಾನ. ಅವ ಏನಾರ ಸುಟ್ರ ಅವ ಬೂದಿ ಆಗಲ್ಲ, ಸುಡಲ್ಲ. ವಸ್ತು ಸುಟ್ಟು ಬೂದಿ ಆಗ್ಬೋದು, ಬೂದಿ ಒಳಗೆ ಬೂದಿ ಹೆಂಗದನ, ಆದ್ರೆ ಅವನಲ್ಲಿ ಏನು ವ್ಯತ್ಯಾಸ ಇಲ್ಲ. ಅವ ಹೆಂಗಿರ್ಬೇಕು ಹಂಗೆ ಅದ. ಅಲ್ಲಿ ಬೂದಿ ಆದ ಅಂತಂದ್ರೆ ಹೆಂಗದ? ಬ್ರಹ್ಮನೇ ಬೂದಿ ರೂಪದಾಗದನ್ನ, ಬ್ರಹ್ಮನೇ ಹೆಣದ ರೂಪದಾಗದನ್ನ, ಬ್ರಹ್ಮನೇ ಜೀವಂತ ಮನುಷ್ಯರ ರೂಪದಾಗದನ್ನ, ಬ್ರಹ್ಮನೇ 84 ಲಕ್ಷ ಜೀವರಾಶಿಗಳ ರೂಪದಲ್ಲಿ ಅದನ್ನ. ಅವನೇ ಅವೆಲ್ಲ ರೂಪ ತಾಳ್ತನ, ರೂಪಾಂತರ ಆಗ್ತದ, ಎಲ್ಲ ಆಗ್ತದ. ಅವನೊಳಗೇನು ವ್ಯತ್ಯಾಸ ಆಗಲ್ಲ. ಅವ ಹೆಂಗಿರ್ಬೇಕು ಹಂಗೆ ಇರ್ತಾನೆ, ನಿರ್ವಿಕಾರಿಯಾಗಿರ್ತಾನ. ಆ ನಿರ್ವಿಕಾರಿಯಾಗಿರೋದಕ್ಕೆ ಸದ್ರೂಪ ಅಂತಾರ. ಆಮೇಲೆ ಚಿದ್ರೂಪ ಅಂದ್ರೆ ಏನ್ ಅರ್ಥ ಮಾಡ್ಕೋತೀರಿ? ಚಿದ್ರೂಪ ಅಂದ್ರೆ ಹೆಂಗ? ಈಗ ನಿಮ್ಮ ಮನಿ ಮುಂದೊಂದು ಕಲ್ಲು ಇಟ್ಟಿರಿ, ಆ ಕಲ್ಲಿಗೆ ಕಲ್ಲೇ ಅಂತ ಕರೆದ್ರ ಅದು ಏನಾರ ಮಾತಾಡ್ತದ ನಿಮ್ ಸಂಗಟ? ನಾ ಕಲ್ಲು ಅಂತ ಅದಕ್ಕೇನಾರ ಗೊತ್ತದೇನು? ಇಲ್ಲ. ಅದೇ ನಾಗರತ್ನಮ್ಮ ಬಾ ಅಂದ ಕೂಡ್ಲೇನೆ ನೀವು ನಾಗರತ್ನಮ್ಮ ಅಂದ್ರೆ ನಾನೇ ಅಂತ ಅನ್ಕೊಂಡಿರಿಲ್ಲ. ಅದು ನಿಮ್ಮನ್ನು ನೀವು ತಿಳ್ಕೊಂಡಿದ್ದೇ ಚಿದ್ರೂಪ. ಅದಕ್ಕೆ ಜ್ಞಾನ ಅಂತಾರ. ಚಿದ್ರೂಪ ಅಂದ್ರೆ ಆತ್ಮಸ್ವರೂಪ. ನಿಮ್ಮನ್ನ ನೀವು ತಿಳ್ಕೊಂಡದ್ದು ಅದೇ ಚಿದ್ರೂಪ ಬ್ರಹ್ಮ. ನಾನು ಬ್ರಹ್ಮ, ನಾನು ಆತ್ಮ ಎನ್ನುವ ಜ್ಞಾನ ಅವನಿಗೆ ಪರ್ಫೆಕ್ಟ್ ಅದ. ನಮಗ ಜೀವನಿಗೇನದ? ವಿದ್ಯೆ, ಹುದ್ದೆ, ಶ್ರೀಮಂತಿಕೆ, ಬಡತನ, ಅಂಥವು ಇಂಥವು ಎಲ್ಲ ನಾವು ಇಟ್ಕೊಂಡಿವಲ್ಲ. ಇದು ಜೀವ ಅರಿವಿಲ್ಲದಕ್ಕೆ ಈ ರೀತಿ ಇಟ್ಕೊಂಡ. ಆದ್ರೆ ಅವ ಬ್ರಹ್ಮ ಏನದನ? ನಾ ಬ್ರಹ್ಮ ಎನ್ನುವ ಪ್ರಜ್ಞೆ ಅವನಿಗೆ ಸಂಪೂರ್ಣ ಅದ. ಅದೇ ಚಿದ್ರೂಪ. ತಾನೇನದೀನಿ ಅನ್ನೋದು ತನಗೆ ಪಕ್ಕ ಗೊತ್ತು. ತನ್ನ ತಾನರಿತಡೆ ತಾನೇ ದೇವ ನೋಡ ಕೂಡಲ ಸಂಗಮ ದೇವ ಅಥವಾ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತಾರಲ್ಲ. ತನ್ನ ತಾನು ಅರಿತವದನ. ಇದೇ ಚಿದ್ರೂಪ ಬ್ರಹ್ಮ. ನಿಮ್ಮನ್ನು ನೀವು ಅರಿತಾರೆ ನೀವೇ ಚಿದ್ರೂಪ ಬ್ರಹ್ಮ. ಅವನು ತನ್ನ ತಾನು ಅರಿತವನದನ ಪರಮಾತ್ಮ. ಪರಮಾತ್ಮ ಎಲ್ಲಾ ಕಡೆ ಎಲ್ಲರ ಜೊತೆಗೆ ಸಂಭಾಳಿಸ್ಕೊಂಡು ಹೋಗ್ಯಾನ. ಸದ್ರೂಪ ಬ್ರಹ್ಮದನ, ಚಿದ್ರೂಪ ಬ್ರಹ್ಮದನ. ಮುಂದೇನದಲ್ಲ ಆನಂದ ರೂಪ ಬ್ರಹ್ಮ. ಈ ಸುಖ ದುಃಖಗಳಿಗೆ ಮೀರಿ ನಿಂತವನದನ. ಈ ಪಾಪ ಪುಣ್ಯ ಸುಖ ದುಃಖಗಳು ಸಂಬಂಧ ಇರ್ಲಾರ್ದಂಗ ಅವ ಆನಂದ ರೂಪ ಬ್ರಹ್ಮದನ. ಅದಕ್ಕೆ ಸತ್ ಚಿತ್ ಆನಂದ ರೂಪಾಯ. ಆನಂದದೊಳಗೆ ಸುಖನೂ ಇಲ್ಲ, ದುಃಖನೂ ಇಲ್ಲ. ಆನಂದವೇ ಆನಂದ. ಸತ್ ಚಿತ್ ಆನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಅಂತ ಶಿವನಿಗೆ, ಇಂಥ ಶಿವ ನೀ ದೊಡ್ಡ ಮದಿಯಪ್ಪ, ಇಂಥ ದೊಡ್ಡವನಿಗೆ ನಮಸ್ಕಾರ. ಬ್ರಹ್ಮ ಅಂದ್ರೆ ದೊಡ್ಡವ. ಅವನಕ್ಕಿಂತ ದೊಡ್ಡವ ಮತ್ತೊಬ್ಬವಿಲ್ಲ. ಅದಕ್ಕೆ ಸತ್ ಚಿತ್ತಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಇದ್ರಾಗ ಏನು ಶಬ್ದಗಳ ಅರ್ಥ ಏನಾರ ಯಾರಿಗಾರ ತಿಳಿದಿಲ್ಲ ಅಂದ್ರೆ ಕೇಳ್ರಿ,
ಒಂದು ಅಕ್ಷರ ಒಂದು ಶಬ್ದ ಬಿಡ್ಲಾರ್ದಂಗೆ ಪಕ್ಕ ತಿಳ್ಕೊಬೇಕಿದೆ. ಏನು ಡೌಟ್ ಅದ ಕೇಳ್ರಿ. ತ್ರೈಲೋಕ್ಯ ಅಂದ್ರೆ ಏನಂತ ಹೇಳಿದೆ. ಸಂಪದ ಲೇಖ್ಯ ಅಂದ್ರೆ ಅಲ್ಲಿರುವ ದೃಶ್ಯಗಳು ಮತ್ತು ಸಂಪತ್ತುಗಳು. ಸಂಪದ ಲೇಖ ಸಮುಲ್ಲೇಖನ ಅಂದ್ರೆ ಬರ್ದದ. ಎದ್ರ ಮೇಲೆ ಬರ್ದದ? ಬಿತ್ತಯೆ ಅಂದ್ರೆ ಒಂದು ಗೋಡೆ ಮೇಲೆ ಬರ್ದದ. ಆ ಬಿತ್ತಿ ಯಾವದಪ್ಪ ಅಂದ್ರೆ ಸತ್ಚಿತ್ತಾನಂದ ರೂಪ ಶಿವ ಎನ್ನುವ ಬ್ರಹ್ಮನೇ ಆ ಬಿತ್ತಿ ಆಗ್ಯಾನ. ಆ ಬಿತ್ತಿಗೆ ನಾವು ನಮಸ್ಕಾರ ಅನ್ಬೇಕು. ಬಿತ್ತಿ ಅಂದ್ರೆ ಗೋಡೆ ಅಥವಾ ಪರದೆ. ಏನ್ ಡೌಟ್ ಅದ ಇದ್ರಾಗ? ಎರಡನೇ ಶ್ಲೋಕಕ್ಕೆ ಹೋಗೋಣ. ಎರಡನೇದೇನದ ಶ್ಲೋಕ ಓದ್ರಿ. ಏನ್ ಹಿಂಗಂದ್ರ? ಬ್ರಹ್ಮೇತಿ ವ್ಯಪದೇಶಸ್ಯ ವಿಷಯಂ ಯಂ ಪ್ರಚಕ್ಷ್ಯತೆ. ವೇದಾಂತಿನೋ, ಇಲ್ಲಿ ವೇದಾಂತಿನೋ ಅನ್ನೋ ಶಬ್ದ ಮೊದಲು ಅರ್ಥ ಮಾಡ್ಕೋಬೇಕು. ವೇದಾಂತಿಗಳು ಎಲ್ಲಿ ಬ್ರಹ್ಮ ಬರ್ತದಲ್ಲ, ಎಂತ ಬ್ರಹ್ಮ ಅದು? ವೇದಾಂತ ಸಿದ್ಧಾಂತ ವೇದ್ಯ ಬ್ರಹ್ಮ. ಬ್ರಹ್ಮ ಅನ್ನೋದು ವೇದಾಂತ ಸಿದ್ಧಾಂತ ವೇದ್ಯ ಬ್ರಹ್ಮ. ವೇದಾಂತ ಸಿದ್ಧಾಂತಕ್ಕೆ ಬ್ರಹ್ಮ. ಇಲ್ಲೇನು ನೀವು ಇನ್ನ ಏನ್ ತಿಳ್ಕೋಬೇಕು? ಶಿವಾಯ ಬ್ರಹ್ಮಣೇ ನಮಃ ಅಂದ್ರೆ ಶಿವ ಅಂದ್ರೂ ಒಂದೇ, ಬ್ರಹ್ಮ ಅಂದ್ರೂ ಒಂದೇ. ಶಿವ ಬೇರೆ ಅಲ್ಲ, ಬ್ರಹ್ಮ ಬೇರೆ ಅಲ್ಲ. ಫಸ್ಟ್ ಶ್ಲೋಕದಾಗ ಹೇಳ್ಬಿಟ್ಟಾರೆ. ಶಿವ ಬ್ರಹ್ಮ ಎರಡು ಒಂದೇ ಕಡೆ ಬಳಸ್ಯಾರಿಲ್ಲ. ಸಚ್ಚಿದಾನ ಅಂದ್ರು ಒಂದೇ, ಸಚ್ಚಿದಾನಂದ ಅಂದ್ರು ಒಂದೇ, ಶಿವ ಅಂದ್ರು ಒಂದೇ, ಬ್ರಹ್ಮ ಅಂದ್ರು ಒಂದೇ. ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಇಷ್ಟು ತಿಳ್ಕೊಂಡು ಇಲ್ಲಿ ಮತ್ತೆ ಬ್ರಹ್ಮ ಬೇರೆ ಶಿವ ಬೇರೆ ಅನ್ನಂಗಿಲ್ಲ. ಸಚ್ಚಿತ್ತಾನಂದಿಗೆ ಬ್ರಹ್ಮ ಅಂತಾರೆ, ಸಚ್ಚಿತ್ತಾನಂದಿಗೆ ಶಿವ ಅಂತಾರೆ. ಇಲ್ಲೇನಾಗ್ತದ? ಬ್ರಹ್ಮೇತಿ ವ್ಯಪದೇಶಸ್ಯ ವಿಷಯಂ ಯಂ ಪ್ರಚಕ್ಷ್ಯತೆ ಅಂದ್ರೆ ಇಲ್ಲಿ ವೇದಾಂತಿನೋ ಅನ್ನೋ ಶಬ್ದ ಮೊದಲು ತಿಳ್ಕೋಬೇಕು. ವೇದಾಂತಿಗಳು, ವೇದಾಂತ ಸಿದ್ಧಾಂತ ವೇದಾಂತ ಪಾಠವನ್ನ ಹೇಳುವ ಅನುಭಾವಿಗಳು, ಗುರುಗಳು, ಮಹಾತ್ಮರು. ಏನಂತ? ಬ್ರಹ್ಮ ಎನ್ನುವ ಅರ್ಥ ಯಾವ ವಸ್ತುವನ್ನು ಕುರಿತು ಹೇಳುತ್ತಾರೆ? ಪ್ರತ್ಯಕ್ಷತೆ ಅಂತಂದ್ರೆ ಹೇಳುತ್ತಾರೆ. ಬ್ರಹ್ಮೇತಿ ಉಪದೇಶಶ, ಬ್ರಹ್ಮ ಅಂತೇಳಿ ಯಾವ ಅರ್ಥ? ವಿಷಯ ಅಂದ್ರೆ ಅರ್ಥ. ಇಲ್ಲಿ ವಿಷಯ ಅಂದ್ರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಲ್ಲ. ವಿಷಯ ಅಂದ್ರೆ ಅರ್ಥ. ಬ್ರಹ್ಮೇತಿ ಉಪದೇಶಸ ವಿಷಯಂ ಯಂ ಪ್ರಚಕ್ಷತೆ. ಈ ಬ್ರಹ್ಮ ಎನ್ನುವ ವಿಷಯವನ್ನ, ಬ್ರಹ್ಮ ಎನ್ನುವ ಅರ್ಥವನ್ನು ಯಾವ ವಸ್ತುವನ್ನು ಕುರಿತು ಹೇಳುತ್ತಾರೆ? ಪ್ರತ್ಯಕ್ಷತೆ ಅಂದ್ರೆ ಹೇಳುತ್ತಾರೆ, ವಿಷಯ ಅಂದ್ರೆ ಅರ್ಥ. ಬ್ರಹ್ಮ ಅಂತೇಳಿ ಯಾವ ವಸ್ತುವನ್ನು ಕುರಿತು ಅರ್ಥ ಮಾಡಿ ಹೇಳ್ತಾ ಇದ್ದಾರೋ ಯಾರು ಹೇಳಕತ್ತಾರ? ವೇದಾಂತ ಸಿದ್ಧಾಂತಿಗಳು. ಬ್ರಹ್ಮೇತಿ ವ್ಯಪದೇಶಸ್ಯ ವಿಷಯಂ ಯಂ ಪ್ರಚಕ್ಷತೆ. ವೇದಾಂತಿನೋ ಮುಂದೇನು? ಜಗನ್ಮೂಲಂ ತಂ ನಮಾಮಿ ಪರಂ ಶಿವಂ. ಇಲ್ಲಿ ಬ್ರಹ್ಮನ ಲಕ್ಷಣ ಹೇಳಕತ್ತಾರ. ಬ್ರಹ್ಮ ಅಂತಂದ್ರೆ ಭಯಂಕರ, ಪುರಾಣದೊಳಗಿನ ಬ್ರಹ್ಮ, ವೇದದೊಳಗಿನ ಬ್ರಹ್ಮ, ಆಗಮದೊಳಗಿನ ಬ್ರಹ್ಮ, ಇತಿಹಾಸದೊಳಗಿನ ಬ್ರಹ್ಮ, ಬಹಳ ಮಂದಿ ಬ್ರಹ್ಮಗಳದ.
ಶಿವನು ಬಹಳ ಮಂದಿ ಅದಾರ. ಇವೆಲ್ಲ ಹೆಸರುಗಳು ಬಹಳಷ್ಟು ಅದಾವ. ಹ್ಯಾಂಗ ಇದು ಗಾಂಧಿ ಅನ್ನೋ ಹೆಸರು ನಮ್ಮ ದೇಶದಾಗ ಹೆಚ್ಚಾಗಿ ಅವಿಲ್ಲ. ಎಷ್ಟು ಮಂದಿ ಗಾಂಧಿಗಳು ಶಾಲೆ ಹುಡುಗರಿಗೆ ಗಾಂಧಿ ಅಂದ್ರೆ ಯಾರದು ಕೇಳಿದ್ರೆ ಮೊದಲಿನ ಕಾಲದಾಗ ಗಾಂಧಿ ಅಂದ್ರೆ ಮಹಾತ್ಮ ಗಾಂಧಿಗೆ ಒಂದೇ ಹೇಳ್ತಿದ್ರು. ಈಗ ಏನು ಗಾಂಧಿಗಳು ನೋಡಿರಲಿಲ್ಲ. ಹಾಗೆ ಬ್ರಹ್ಮ ಅನ್ನೋದನ್ನು ಸಹಿತ ಬಹಳಷ್ಟು ಅದಾವ. ಶಿವ ಅನ್ನೋದು ಸಹಿತ ಬಹಳಷ್ಟು ಅದಾವ. ಇಷ್ಟೊಂದು ಶಿವ ಅರ್ಥಗಳಿದ್ದಕ್ಕ ಇಲ್ಲಿ ಯಾವ ಶಿವ ಬ್ರಹ್ಮನನ್ನ ಕುರಿತು ಹೇಳ್ತಾರಂದ್ರೆ ಜಗನ್ಮೂಲಂ. ಈಗ ಜಗತ್ತು ಸೃಷ್ಟಿಯಾಗೋದಕ್ಕ ಯಾರು ಮೂಲ ಅದರ ಅವರಿಗೆ ಜಗನ್ಮೂಲನಾದಂತ ಒಂದು ಚೇತನ ಏನದಲ್ಲ ಅದಕ್ಕೆ ನಾವು ಬ್ರಹ್ಮ ಅಂತ ಯಾರು ವೇದಾಂತಿಗಳು ಹೇಳ್ತಾರಲ್ಲ ಆ ಬ್ರಹ್ಮನಿಗೆ ತನ್ನಮಾಮಿ ಪರಂ ಶಿವಂ. ತನ್ನಮಾಮಿ ಅಂದ್ರೆ ತಮ್ಮ ಅಂದ್ರೆ ಆ, ನಮಾಮಿ ಅಂದ್ರೆ ನಮಿಸುತ್ತೇನೆ ಅಂತ ಪರಶಿವನಿಗೆ. ಬ್ರಹ್ಮ ಅನ್ನುವಂಥ ಅರ್ಥವನ್ನ ಯಾರು ಹೇಳ್ತಾರೆ ಅವನಿಗೆ ನಾನು ಪರಶಿವ ಅಂತೇಳಿ ನಮಸ್ಕಾರ ಮಾಡ್ತೀನಿ ಅಂತ. ಏನರ್ಥ ತಿಳಿತಾ ಇದು? ಬ್ರಹ್ಮೇತಿ ವ್ಯಪದೇಶಸ್ಯ ಅಂದ್ರೆ ಉಪದೇಶ ಬ್ರಹ್ಮ ಅಂತೇಳಿ. ವಿಷಯಂ ಯಂ ಪ್ರಚಕ್ಷತೆ. ಪ್ರಚಕ್ಷತೆ ಅಂದ್ರೆ ಹೇಳುತ್ತಾರೆ. ಇಲ್ಲಿ ವಿಷಯ ಅಂತಂದ್ರೆ ಅರ್ಥ. ಯಾವ ವಸ್ತುವನ್ನು ಬ್ರಹ್ಮ ಅಂತೇಳಿ ಅರ್ಥ ಮಾಡಿ ಹೇಳ್ತಾರ. ಯಾರು ಹೇಳ್ತಾರ? ವೇದಾಂತಿನೋ ಅಂದ್ರೆ ವೇದಾಂತಿಗಳು ಹೇಳುತ್ತಾರೋ. ಜಗನ್ಮೂಲಂ ಅಂದ್ರೆ ಆ ಬ್ರಹ್ಮ ಈ ಜಗತ್ತಿಗೆ ಮೂಲ ವಸ್ತು ಅದನ್ನ, ಮೂಲ ಬೀಜ. ಜಗತ್ತಿಗೆ ಅವನ ಮೂಲ ಬೀಜ. ಅದಕ್ಕೆ ಆ ಮೂಲ ವಸ್ತುವಿಗೆ ನಾನೇನ್ ಮಾಡ್ತೀನಿ? ತಮ್ ನಮಾಮಿ ಪರಂ ಶಿವಂ. ತಮ್ ಅಂದ್ರೆ ಆ, ನಮಾಮಿ ಅಂದ್ರೆ ನಮಸ್ಕರಿಸುತ್ತೇನೆ, ಪರಂ ಶಿವಂ ಅಂದ್ರೆ ಆ ಪರಶಿವನಿಗೆ ನಮಸ್ಕರಿಸುತ್ತೇನೆ. ಓದ್ರಿ ಈ ಶ್ಲೋಕ ಓದ್ರಿ. ಒಂದು ಅಕ್ಷರ ಒಂದು ಶಬ್ದ ಏನು ತಿಳಿದಿಲ್ಲ ಕೇಳ್ರಿ, ಫುಲ್ ಅರ್ಥ ಹೇಳ್ತೇನೆ. ಅದ ಎಲ್ಲ ಶಬ್ದದ ಅರ್ಥ ತಿಳಿದಾವ ಅಂತಂದ್ರೆ ಮುಂದೋಗೋಣ. ಏನ್ ತಿಳಿದಿಲ್ಲ? ಎಲ್ಲ ತಿಳಿದವ. ಪ್ರತ್ಯಕ್ಷತೆ ಅಂದ್ರೆ ಏನ್ ತಿಳಿದ? ಹೇಳುತ್ತಾರೋ, ಹೇಳುವರೋ. ವ್ಯಪದೇಶ ಅಂತಂದ್ರೆ ಉಪದೇಶಿಸುತ್ತಾರೋ. ವಿಷಯಂ ಅಂತಂದ್ರೆ ಅರ್ಥ. ಬ್ರಹ್ಮ ಎಂಬ ಶಬ್ದಕ್ಕೆ ಅರ್ಥ. ವೇದಾಂತಿನೋ ಅಂತಂದ್ರೆ ವೇದಾಂತಿ ಸಿದ್ಧಾಂತಿಗಳು. ಜಗನ್ಮೂಲಂ ಅಂತಂದ್ರ ಆ ಒಂದು ಚೇತನ ಏನದಲ್ಲ ಇಡೀ ಜಗತ್ತಿಗೆ ಮೂಲ ಬೀಜ ರೂಪದಲ್ಲಿದ್ದಂತ. ತಮ್ ಅಂತಂದ್ರೆ ಆ, ನಮಾಮಿ ಅಂದ್ರೆ ನಮಿಸುತ್ತೇನೆ, ಪರಂ ಶಿವಂ ಅಂತ ಪರಶಿವ ಚೇತನಕ್ಕೆ ನಾನು ನಮಿಸುತ್ತೇನೆ. ಬ್ರಹ್ಮ ಮತ್ತು ಶಿವ ನಾವು ಎರಡೂ ಶಬ್ದ ಈ ಶ್ಲೋಕಗಳಲ್ಲಿ ಬಳಸ್ಯಾರ. ಅದೇ ಈ ಶ್ಲೋಕದ ಸೌಂದರ್ಯ. ವೇದಾಂತಿಗಳು ಪರಬ್ರಹ್ಮ ಅಂತಾರೆ, ಆಗಮಿಕರು ಪರಶಿವ ಅಂತಾರೆ. ವೇದಾಂತ ಮತ್ತು ಆಗಮಗಳ ಒಂದು ಸಂಗಮನೇ ಈ ಸಿದ್ಧಾಂತ ಶಿಖಾಮಣಿ. ಬ್ರಹ್ಮನು ಅಂತಾರ, ಶಿವನು ಅಂತಾರ. ಅದೇ ಇದರದ್ದು ಬ್ಯೂಟಿ. ಮುಂದೆ ಮೂರನೇದ್ದು ಯಶೋರ್ಮಿ ಬುದ್ಬುದಾಭಾಸಃ ಷಟ್ತ್ರಿಂಶತತ್ವ ಸಂಚಯ ನಿರ್ಮಲಂ ಶಿವನಾಮಾನಾಂ ತಂ ವಂದೇ ಚಿನ್ಮಹೋದಿದಂ. ಯಶೋರ್ಮಿ ಅಂತಾರೆ. ಯಸ್ಯ ಅಂತಂದ್ರೆ ಏನು? ಯಾವ. ಊರ್ಮಿ ಅಂತಂದ್ರೆ ಸಮುದ್ರ. ಯಾವ ಸಮುದ್ರದಲ್ಲಿ? ಬುದ್ಬುದಾಭಾಸಃ. ಬುದ್ಬುದ ಅಂತಂದ್ರ ಆ ಸಮುದ್ರದ ತೆರೆಗಳು ಬರ್ತಾ ಹೋಗ್ತಾ ಇರೋ ಟೈಮ್ನೊಳಗ ಗುಳ್ಳೆಗಳು ಬರ್ತಾವಿಲ್ಲ, ನೀರಿನ ಗುಳ್ಳೆ ಗುರಚೆಗಳು. ಸಮುದ್ರದ ನೀರು ಸುಮ್ಮಿರ್ತದೇನ್ರಿ, ಅದು ಒಂದೇ ಸೌಂಡ್ ಬಂದು ಗುಮ್ಮತಿರ್ತದ ದಂಡಿಗೆ. ಸಮುದ್ರ ದಂಡಿಗೆ ಹೋಗಿ ಕೂತಿರಿ ಅಂದ್ರೆ ಗೊತ್ತಾಗ್ತದೆ ನಿಮಗೆ. ಮತ್ತೆ 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 ಬಂದು ಗುಮ್ಮಕ್ಕೆ ಓದ್ತಿರ್ತದ ಬಂದು ಅದು ಹಿಂಗೆ ಬಂದು ಹೋಗೋ ಟೈಮ್ನೊಳಗೆ ನೀರೆಲ್ಲ ಬುರುಗ್ ಆದಂಗೆ ಆಗ್ತದಿಲ್ಲ.
ಹಂಗ ಯಾವ ಸಮುದ್ರದಲ್ಲಿ ಬುರುಗ 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 ಆಗ್ತದ ನೀರು, ಹಂಗ ಆ ಬುರುಗಿನ ಗುಳ್ಳೆಗಳು ಹೆಂಗಿರ್ತಾವ ಹಂಗ ಏನದವಪ್ಪ ಅಂತಂದ್ರೆ ಈ ಜಗತ್ತಿನೊಳಗೆ 36 ತತ್ವಗಳದಾವ. ಯಾವ್ಯಾವ ತತ್ವಗಳು? ಶಿವತತ್ವ, ಶಕ್ತಿ ತತ್ವ, ಈಶ್ವರ ತತ್ವ, ಸದಾಶಿವ ತತ್ವ, ಶುದ್ಧ ವಿದ್ಯಾ ತತ್ವ. ಇವೆಲ್ಲ ಬಿಡಿಸಿ ಹೇಳಿವಿ. ಹಿಂದಿನ ಪಾಠಗಳು ತೆಗೆದು ನೋಡ್ಕೊರಿ, ಗೊತ್ತಾಗ್ತದೆ. ಮತ್ತೆ ಕಲಾತತ್ವ, ಕಾಲತತ್ವ, ರಾಗತತ್ವ, ಅವಿದ್ಯಾ ತತ್ವ, ನಿಯತಿ ತತ್ವ. ಮ್ಯಾಲಿನ 5 ಶುದ್ಧ ತತ್ವ, ಇವು ಕೆಳಗಿನ 5 ಮಿಶ್ರ ತತ್ವ. ಮುಂದೆ 25 ಅಶುದ್ಧ ತತ್ವಗಳು. ಯಾವ್ಯಾವ ಅಂತಂದ್ರೆ ಶಬ್ದಾದಿ ಪಂಚ ತನ್ಮಾತ್ರೆಗಳು, ಶಬ್ದ ಸ್ಪರ್ಶ ರೂಪ ರಸಗಂಧ. ಎರಡನೇದ್ದು ಆಕಾಶಾದಿ ಪಂಚಭೂತಗಳು, ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ. ವಾಗಾದಿ ಪಂಚ ಕರ್ಮೇಂದ್ರಿಯಗಳು, ವಾಕ್ ಪಾಣಿ ಪಾದ ಗುದ ಕುಯ್ಯ. ನಾಲ್ಕನೇದ್ದು ಶ್ರೋತ್ರಾದಿ ಪಂಚ ಜ್ಞಾನೇಂದ್ರಿಯಗಳು, ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮಗಳು. ಮತ್ತು ಜ್ಞಾತ್ರಾದಿ ಪಂಚ ಅಂತಃಕರಣಗಳು, ಜ್ಞಾತೃ ಮನ ಬುದ್ಧಿ ಚಿತ್ತ ಅಹಂಕಾರ. ಇವು 25. ಅವು ಮ್ಯಾಲಿನು 5 ಶುದ್ಧ ತತ್ವ, 5 ಅಶುದ್ಧ ತತ್ವ. ಅವು 10 ಮತ್ತಿವು 25 ಕೂಡಿದ್ರೆ ಎಷ್ಟದು? 35 ಅದು. ಈ 35ರೊಳಗ ಈ ದೇಹಾಭಿಮಾನ ಏನಾಗ್ತದಲ್ಲ, ಜಡ ಸೃಷ್ಟಿ, ನಾನು ನನ್ನದು ಅಂತದಲ್ಲ, ಈ ಒಂದು ಜೀವ ಏನದಲ್ಲ, ಈ ಜೀವ ಏನನ ಇವನು 36ನೇದ್ದು ದೇಹಾಭಿಮಾನ ಜೀವ. ಇದು 36ನೇ ತತ್ವ. ಹಿಂಗೆ 36 ತತ್ವಗಳು ಏನಾಗ್ತವ, ಗುಳ್ಳಿಗಟ್ಲೆ ತಯಾರಾಗ್ತವ ತಾನೇ. ಮತ್ತೆ ಗುಳ್ಳಿಗಳು ಹಂಗೆ ಇರ್ತವೆ, ಶಾಶ್ವತವಾಗಿ ತಯಾರಾಗ್ತವ, ಓದ್ತಿರ್ತಾವ. ನೀರು ಗುಳ್ಳಿ ಇದ್ದಂಗೆ ಇವೆಲ್ಲ. ನಾವು ಅವೇ ಭಾರಿ ಶಾಶ್ವತ ಅಂತೇಳಿ ಅವ್ರ ಬೆನ್ನ ಹಚ್ಬಿಟ್ಟಿವಿ ನಾವು. ನೀರಿನ ಗುಳ್ಳಿ ಇವೆಲ್ಲ ಹೆಂಗದ ಅರ್ಥ. ಅದಕ್ಕೆ ಯಶ್ಚೋರ್ಮಿ ಬುದ್ಬುದ ಭಾಸ ಷಟ್ರಿಂಶ ತತ್ವ ಸಂಚಯ. ಯಾವ ರೀತಿ ಸಮುದ್ರದೊಳಗ 30 ನೀರು ಗುಳ್ಳಿಗಳು ಇರ್ತಾವೋ ಹಂಗ ಇಲ್ಲೇನದ ಆ ಪರಮಾತ್ಮ ಎನ್ನುವ ಒಂದು ಚೇತನದೊಳಗ ಈ 36 ತತ್ವಗಳು ಆ ಪರಮಾತ್ಮ ಎನ್ನ ಸಾಗರದೊಳಗಿರುವಂತ ಗುಳ್ಳೆಗಳಿದ್ದಂಗ ಇವು. ಬುದ್ಬುದ ಭಾಸ ಅಂದ್ರೆ ತೆರೆಗಳು, ನೊರೆಗಳು, ಗುಳ್ಳೆಗಳು, ಗೂರಚಿಗಳು, ಹಾಂಗಿದ್ದಂಗೆ ಇವೆಲ್ಲ 36 ತತ್ವಗಳು. ಬ್ರಹ್ಮ ಚೈತನ ಏನದಲ್ಲ, ಅದು ಒಂದೇ ಒಂದು ಚೈತನ, ಅಖಂಡ ಚೇತನ. ಆ ಚೇತನದೊಳಗೆ ನೀವು ಏನೇನು ಅನುಭವಿಸ್ಲಕತ್ತೀರಿ, ಶಿವ ಶಕ್ತಿ ಮತ್ತೇನದ ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣ ಈಶ್ವರ ಸದಾಶಿವ ಶುದ್ಧ ವಿದ್ಯಾ ಕಲಾ ಕಾಲ ರಾಗ ಅವಿದ್ಯಾ ನಿಯತಿ ಮತ್ತು ಪಂಚ ತನ್ಮಾತ್ರೆಗಳು, ಪಂಚಭೂತಗಳು, ಪಂಚಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಅಂತಃಕರಣಗಳು ಮತ್ತು ದೇಹಾಭಿಮಾನಿ ಜೀವ. ಹಿಂಗ 5 ದೈವಿ ತತ್ವ, 5 ಮಿಶ್ರ ತತ್ವ, 25 ಜಡ ತತ್ವ, ಒಟ್ಟು ಇನ್ನೊಬ್ಬ ಜೀವ. ಇವಿಷ್ಟು ಸೇರಿ 36 ತತ್ವಗಳು ನೀರು ಗುಳ್ಳಿ ಇದ್ದಂಗ ಇವು. ಆದರೆ ಈ ನೀರು ಗುಳ್ಳಿಗಳು ಏಸ್ ಬಂದು ಗುಳ್ಳಿ ಬರ್ತಾವ, ತೆರೆಗಳು ಬರ್ತಾವ, 4 ದಿನ ಇರ್ತಾವ, ಮತ್ತೆ ಹೋತಿರ್ತಾವ. ಅವೆಲ್ಲ ಏಸ್ ಬಂದ್ರೇನು ಏಸು ಆದ್ರೇನು ಕೆಳಗಿನ ಸಮುದ್ರಕ್ಕೆ ಏನಾರ ಫರಕ್ ಬೀಳ್ತದೇನ್ರಿ? ತೆರೆಗಳು ಎಷ್ಟು ಎತ್ತರನ್ನು ತೆರೆ ಬಂದ್ರೇನು, ಎಷ್ಟು ಗಿಡ್ಡನ ತೆರೆಗಳು ಬಂದ್ರೇನು, ಎಷ್ಟು ವೇಗವಾದ ತೆರೆಗಳು ಬಂದ್ರೇನು, ಎಷ್ಟು ನಿಧಾನವಾದ ತೆರೆಗಳು ಬಂದ್ರೇನು, ಆ ಕೆಳಗಿನ ನೀರಿಗೆ ಸಮುದ್ರಕ್ಕೆ ಏನಾರ ವ್ಯತ್ಯಾಸ ಆಗ್ತದೇನು? ಅದು ಹ್ಯಾಂಗಿರ್ಬೇಕು ಹಂಗೇ ಇರ್ತದೆ. ಅದಕ್ಕೇನಂದ್ರು ತಟಸ್ಥವಾಗಿರೋಂಥ ಕೆಳಗಿನ ನೀರೇನದಲ್ಲ ಅದು ನಿರ್ಮಲ. ಅದು ಹೆಂಗದ? ಶಿವ ಇದ್ದಂಗ ಪರಮಾತ್ಮ ಹೆಂಗದನ? ನಿರ್ಮಲ ಅದನ. ಅವನೊಳಗೆ ಏಸ್ ತತ್ವಗಳು ಹುಟ್ಟಿದ್ರೇನು, ಏಸ್ ತತ್ವಗಳು ಇದ್ರೇನು, ಏಸ್ ತತ್ವಗಳು ಆದ್ರೇನು ಅವನಿಗೇನು ಪರಕ್ ಬೀಳಂಗಿಲ್ಲ ಅಂತ ಶಿವ ಎಂಬುವ ಚಿನ್ಮಹೋದಿದಂ. ಚಿನ್ಮಯ ಅಂತಂದ್ರೆ
ಚಿದ್ರೂಪ ಬ್ರಹ್ಮ, ಜ್ಞಾನ ಉಳ್ಳಂಥದ್ದು, ಅರಿವು ಉಳ್ಳಂಥದ್ದು. ಅದಕ್ಕೆ ಚಿನ್ಮ ಓದಿದಂ ಅಂತಂದ್ರ ಸಮುದ್ರ. ನೀವು ಸಮುದ್ರಕ್ಕೆ ಸಮುದ್ರ ಅಂತ ಕರೆದ್ರ ಸಮುದ್ರಕ್ಕೆ ಏನಾರ ಗೊತ್ತಾಗ್ತದೆ ನಾನೇ ಸಮುದ್ರ ಅಂತ? ಇಲ್ಲ. ಆದ್ರೆ ಪರಮಾತ್ಮನಿಗೆ ಪರಮಾತ್ಮ ಅಂತ ಕರೆದ್ರೆ ನನಗೆ ಕರೆದಾನಂತ ಗೊತ್ತಾಗ್ತದಿಲ್ಲ ಪರಮಾತ್ಮಗೆ. ಅದು ತಿಳುವಳಿಕೆ ಇದ್ದದ್ದು ಆದ ಇಲ್ರಿ ಪರಮಾತ್ಮ, ಅರಿವಿದ್ದದ್ದು ಆದ ಇಲ್ಲ. ಏನು ಅರಿವು ಹೇಳದ? ಅರಿವಿನ ಸ್ವರೂಪ ಅದ. ಹಿಂಗಾಗಿ ಚಿನ್ಮ ಓದದಿ. ಆ ಒಂದು ಜ್ಞಾನಾಂಬುದಿ, ಚಿನ್ಮ ಓದಿದಂ ಅಂದ್ರೆ ಜ್ಞಾನಾಂಬುದಿ, ಜ್ಞಾನದ ಒಂದು ಅಂಬುದಿ ಅಂದ್ರೆ ಜ್ಞಾನ ಸಾಗರ. ಪರಮಾತ್ಮ ಎನ್ನುವ ಜ್ಞಾನ ಸಾಗರದಲ್ಲಿ ಈ 36 ತತ್ವಗಳು ಬರ್ತಿರ್ತಾವ, 4 ದಿನ ಇರ್ತಿರ್ತಾವ, ಹೋಗ್ತಿರ್ತಾವ ಅಷ್ಟೇ. ಆದ್ರೆ ಆ ಜ್ಞಾನ ಸಾಗರ ನಿರ್ಮಲವಾಗ್ಯದ, ನಿಶ್ಚಲವಾಗ್ಯದ, ಶಾಂತವಾಗ್ಯದ. ನೋಡ್ರಿ, ಇದ್ರೊಳಗೆ ಏನ್ ಅರ್ಥ ಆಗ್ತಿತ್ತಂದ್ರ 2 ಸಾರಿ ಬಳಸ್ಯಾರ. ಯಶೋರ್ಮಿ ಅಂತಂದ್ರೆ ಯಶ್ಚ ಅಂದ್ರೆ ಯಾವ ರೀತಿ, ಊರ್ಮಿ ಅಂತಂದ್ರೆ ಸಮುದ್ರ. ಇಲ್ಲ ಲಾಸ್ಟಿಗೆ ಚಿನ್ಮ ಓದಿದಂ ಅಂದ್ರೂ ಅದು ಜ್ಞಾನದ ಸಮುದ್ರ, ಜ್ಞಾನ ಸಾಗರ. ಷಟ್ತ್ರಿಂಶ ತತ್ವ ಅಂದ್ರೆ 36 ತತ್ವಗಳು ಸಂಚಯ. ಬುದ್ಧ ಭಾಸ ಅಂತಂದ್ರೆ ನೆರೆಗಳು, ತೊರೆಗಳು, ನೆರೆಗಳು, ಗೊಬ್ಬಳೆಗಳು, ಗೂರಚೆಗಳು ಹಿಂಗೆಲ್ಲ ಬರ್ತಾವ. ನಿರ್ಮಲವಾದಿದ್ದು ಅಂತಂದ್ರ ಇವೆಲ್ಲ ಗುಳ್ಳೆ ಗೂರಚೆಗಳು ಎಷ್ಟೇ ಸಂಖ್ಯೆಯಲ್ಲಿ ಬರ್ಬೋದು, ಎಷ್ಟೇ ಗಾತ್ರದಲ್ಲಿ ಬರ್ಬೋದು, ಏನು ಬಂದರೂ ಸಹಿತ ಕೆಳಗಿರಂತ ಶಿವ ಎನ್ನುವ ಒಂದು ತತ್ವ ಏನದಲ್ಲ ಅದು ನಿರ್ಮಲವಾಗಿರ್ತದ. ಆ ತತ್ವಕ್ಕೆ ನಾನು ನಮಸ್ಕಾರ ಮಾಡ್ತೀನಿ. ಹೆಂಗ ಇಲ್ಲಿ ಜೀವನ ಮಾಡ್ಲಕ್ಕ ಅವೆಲ್ಲ ಬೇಕಾಗ್ತಾವ. ಗುಳ್ಳೆಗಳು ಗೂರಚೆಗಳು ಬೇಕಾ ಬೇಡ? 36 ತತ್ವ ಇಲ್ಲಿ ಜೀವನ ಮಾಡ್ಲಕ್ ಬೇಕಾ ಬೇಡ? ಆ 36 ತತ್ವಗಳು ಇಲ್ಲಿ ಜೀವನ ಮಾಡ್ಲಕ್ ಬೇಕು. ಇದಕ್ಕೇನಂತಾರ ಪಂಚಾಕ್ಷರಿ ಮಂತ್ರ ನಮಃ ಶಿವಾಯ. ಮತ್ತೆ ಈ ಒಂದು ಪಂಚಾಕ್ಷರಿ ಮಂತ್ರವನ್ನ ಜಪಿಸ್ತಾ ಸುರಕ್ಷಿತವಾಗಿ ಇಲ್ಲಿ ಪಾರಾಗಬೇಕಾದ್ರೆ ಅದೇನು ಷಡಕ್ಷರಿ ಮಂತ್ರ ಓಮನ ತಿಳ್ಕೋಬೇಕು, ಬ್ರಹ್ಮನ ತಿಳ್ಕೋಬೇಕು. ಮೋಕ್ಷಕ್ಕಾಗಿ ಷಡಕ್ಷರಿ ಮಂತ್ರ, ಭೋಗಕ್ಕಾಗಿ ಪಂಚಾಕ್ಷರಿ ಮಂತ್ರ. ಗುಳ್ಳೆ ಗೂರಚೆ ಇವೆಲ್ಲ ಏನದ ನಮಃ ಶಿವಾಯ ಅಂದ್ರೆ ಪಂಚಭೂತಗಳು, ಪಂಚ ಅಂತಃಕರಣಗಳು ಏನವ ಇವೆಲ್ಲ ನಮಃ ಶಿವಾಯ. ಇಲ್ಲಿ ಭೋಗ ಬೇಕು ಅಂದ್ರೆ ಏನ್ ಮಾಡ್ಬೇಕು? ಪಂಚಾಕ್ಷರಿ ಮಂತ್ರ. ಈ ಎಲ್ಲ ಭೋಗ ಸಮೇತ ನಾವು ಏನ್ ಮಾಡ್ಬೇಕು? ಆ ದಂಡಿಗೆ ಹೋಗಿ ಮುಟ್ಬೇಕಲ್ಲ, ಆ ದಂಡಿಗೆ ಹೋಗತನ ಬೇಕಲ್ಲ. ಸುರಕ್ಷಿತವಾಗಿ ಆ ದಂಡಿಗೆ ಮುಟ್ಟೋದಕ್ಕ ಷಡಕ್ಷರಿ ಮಂತ್ರ ಓಂಕಾರ ತಿಳ್ಕೋಬೇಕು ನಾವು. ಓಂ ಅನ್ನೋದು ತಿಳ್ಕೋಬೇಕು. ಈಗೇನು ಜ್ಞಾನ ಪಡ್ಕೊಳಕತ್ತಿರಲ್ಲ, ಜ್ಞಾನ ಶಿವ ಬ್ರಹ್ಮ ಅಂತೇಳಿ ಅದೇ ಓಂಕಾರ. ಜ್ಞಾನ ಅಂದ್ರೂ ದೇವ್ರ ಹೆಸರೇ. ಏನ್ ಡೌಟ್ ಅದ ನೋಡ್ರಿ. 3ನೇ ಶ್ಲೋಕ ಒಂದೊಂದು ಶಬ್ದ ಬಿಡ್ಲಾರ್ದಂಗ ಅರ್ಥ ಹೇಳಕ್ ಕೂತೀನಿ ನಾನು ಈಗಿಲ್ಲಿ. ಷಟ್ ತ್ರಿಂಶ ತತ್ವ ಸಂಚಯ ಅಂದ್ರೆ 36 ತತ್ವಗಳ ಸಮೂಹ. ಯಶ್ಯ ಅಂದ್ರೆ ಯಾವ, ಸಾಗರದ. ಊರ್ಮಿ ಅಂದ್ರೆ ಬುದ್ಧ ಭಾಸ ಅಂದ್ರೆ ಯಾವ ಸಾಗರದ ಅಂದ್ರೆ ಯಾವ ಊರ್ಮಿಯ. ಬುದ್ಧ ಭಾಸ ಅಂತಂದ್ರೆ ನೆರೆ ತೊರೆಗಳ ರೂಪವು. ತಮ್ಮ ಅಂದ್ರೆ ಆ. ನಿರ್ಮಲಂ ಅಂದ್ರೆ ನಿರ್ಮಲವಾದ. ನಿರ್ಮಲ ಅಂದ್ರೆ ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲ ಅವು ಯಾವ ಇಲ್ಲದಂತದ ನಿರ್ಮಲ. ಮಲದೋಷ ಅಂತಿರಲ್ಲ ಅಂತವ್ ಯಾವ ಇಲ್ಲದಂತ. ಅದು ತೆಳಗಿನ ನೀರೇನದ ನಿರ್ಮಲನೂ ಅದ, ನಿಶ್ಚಲನೂ ಅದ. ಸಮುದ್ರ ತಳದಾಗಿನ ನೀರ ನಿರ್ಮಲನೂ ಅದ, ನಿಶ್ಚಲನೂ ಅದ. ಹಂಗ ಮಲತ್ರಯವಿಲ್ಲದ ಶಿವನಾಮ ನಮ್ಮಂದ್ರೆ ಪರಶಿವನೆಂಬ ಹೆಸರಿನ. ಚಿನ್ಮಬೋಧದಿಂ ಅಂತಂದ್ರ
ಆ ಒಂದು ಜ್ಞಾನ ಸಾಗರಕ್ಕೆ ನಾನು ನಮಿಸುತ್ತೇನೆ. ಏನ್ ಡೌಟ್ ಇದ್ರೆ ನೋಡ್ರಿ, ಒಂದೊಂದು ಶಬ್ದದ ಅರ್ಥ ಪೂರ್ಣ ಹೇಳಕತ್ತೀನಿ ನಾನೀಗ, ಒಟ್ಟು ಬಿಡ್ಬೇಡ್ರಿ. ಈಗ ನಾ ಏನ್ ಹೇಳ್ತೀನಿ ಇದರಂಗ ಶಬ್ದಾರ್ಥಗಳು ಡಿಟೇಲ್ ಆಗಿ ಮತ್ತೆ ಸಿಗಲ್ಲ. ಇದು ಎಲ್ಲ ಶಬ್ದದ ಅರ್ಥ ತಿಳಿತಾ ವೇದಘೋಷ ಮಾಡೋ ಟೈಮ್ನೊಳಗೆ ಇದರ ಅರ್ಥ ತಿಳಿದು ಮಾಡಿದ್ರಿ ಅಂದ್ರೆ ನಿಮಗೆ ಬಹಳ ಆನಂದ ಆಗ್ತದೆ. ಅರ್ಥ ಆಲಾದ್ರೆ ಸುಮ್ಮನೆ ಆಡಿದ್ರೆ ಉಪಯೋಗ ಇಲ್ಲ, ಅರ್ಥ ತಿಳ್ಕೊಂಡು ಆಡ್ಬೇಕು. ಏನಾಯ್ತು ಗಪ್ ಕೂತ್ರಲ್ಲ? ನೋಡ್ರಿ ಒಂದ್ಸಾರಿ ಶ್ಲೋಕ ನೋಡ್ಕೋರಿ. ಇಂಥ ಶಬ್ದದ ಅರ್ಥ ಆಗಿಲ್ರಿ ಅಂದ್ರೆ ಆ ಶಬ್ದದ ಅರ್ಥ ಹೇಳ್ತೀನಿ. ಒಂದೇ ಒಂದೇ ಅಲ್ಲ, ಒಂದಲ್ಲ ಒಂದೇ, ಒಂದನೇ. ನಮಸ್ಕಾರ. ತಮ್ ಅಂತಂದ್ರ ಆ ಅದು, ಅದಕ್ಕೆ ತಮ್ ಒಂದೇ. ಆ ಒಂದು ಆ ವಸ್ತುವಿಗೆ ನಿರ್ಮಲವಾದ ಶಿವನು ಎಂಬ ಶಿವನಾಮ ಶಿವ ಎಂಬುವ ಜ್ಞಾನ ಸಮುದ್ರಕ್ಕೆ ಚಿನ್ಮಹೋದದಿಂ. ಒಂದೇ ರೇಣುಕಂ ಅಂದ್ರೆ ಎಲ್ಲರೂ ತಪ್ಪೆ ಬರೀತಾರೆ, ಒಂದೇ ಅಂತ ಬರೀತಾರೆ. ಒಂದೇ ಅಲ್ಲದು, ಒಂದೇ. ನಮಸ್ಕಾರ. ರೇಣುಕಾಚಾರ್ಯರಿಗೆ ನಮಸ್ಕಾರ, ವಂದನೆಗಳು ಅಂದಂಗದು. ಸಾಕಲ್ಲ, ಟೈಮ್ ಆಯ್ತು, 10:04. ಏನ್ ಇನ್ನೊಂದು ಶ್ಲೋಕ ಹೇಳ್ಬೇಕಾ? ಸಾಕು ಸಾಕು. ಸ್ವಲ್ಪ ಕಲಿಬೇಕು, ಪಕ್ಕ ಕಲಿಬೇಕು, ಏನ್ ಅರ್ಜೆಂಟ್ ಇಲ್ಲ. ಆಯುಷ್ಯ ಹೋಗಿತ್ತಂದ್ರೆ ಹೋಗಲಕ್ಕ, ಮತ್ತೊಂದ್ಸಾರಿ ಬರ್ತೀವಿ, ಏನ್ ಚಿಂತಿಲ್ಲ. ನೀವೇನ್ ಇದೇ ಜನ್ಮದಾಗೆ ಮಾಡ್ಬೇಕಂತ ಏನಿಲ್ಲ. ಎಷ್ಟೋ ಜನ್ಮ ಹಿಂಗೆ ಮಾಡ್ಕೊತ ಬರ್ಲಕತ್ತೀವಿ. ಅದು ಯಾವಾಗ ಮುಗಿದಾಗ ಮುಗಿತದ. ಏನ್ ಕಲಿತೀವಿ ಪಕ್ಕ ಕಲಿಬೇಕು. ಪರ್ಫೆಕ್ಟ್. ಓಕೆ. ಮಂಗಳಾರತಿ ಮಾಡ್ತೀರಾ, ಏನ್ ಸಂಕ್ಷಿಪ್ತ ಮಾಡ್ತಿರೋ, ಡಿಟೇಲ್ ಮಾಡ್ತೀರಾ, ಹೆಂಗ್ ಮಾಡ್ತೀರ ಮಾಡ್ರಿ, ಮುಗಿಸ್ರಿ. ಮತ್ ನಾಳೆ ಚೆನ್ನಾಗ Yeah.